ಸ್ತೋತ್ರ ಉಂಟಾಗಲಿ. ಎಲ್ಲರೂ ಸಂತೋಷವಾಗಿದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಾ? ಎಲ್ಲರೂ? ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ, ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ ಎಂಬುದಾಗಿ. ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ಮೊಟ್ಟ ಮೊದಲನಾಗಿ ಆ ಕರ್ತನಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಅವಕಾಶವನ್ನು ಕೊಟ್ಟಿರುವಂಥ ಈ ಸಭೆ ಹಿರಿಯ ಸೇವಕರಾದ ರೆವರೆಂಡ್ ಬಾಬು ರಾಜೇಂದ್ರ ಪ್ರಸಾದ್ ರವರಿಗೂ, ಅದೇ ರೀತಿಯ ಕಿರಿಯ ಸೇವಕನಾದ ಮಿಸ್ಟರ್ ದಿನಕರ್ ಅವರಿಗೂ ನನ್ನ ವಂದನೆಗಳು. ಕಡೆಯದಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳು. ಈ ಒಂದು ಸಮಯದಲ್ಲಿ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ನಾನು ಒಂದು ಕತೆ ಹೇಳಲು ಇಷ್ಟಪಡ್ತೀನಿ. ಒಂದಾನೊಂದು ಊರಿನಲ್ಲಿ ಇಬ್ರು ಗಂಡ ಹೆಂಡತಿ ಇದ್ರು. ಎಷ್ಟು ಜನ ಇದ್ರು? ಇಬ್ರಿದ್ರು. ಗಂಡ ಹೆಂಡತಿನ ಬಹಳ ಪ್ರೀತಿ ಮಾಡ್ತಿದ್ದ. ಎಷ್ಟು ಪ್ರೀತಿ ಮಾಡ್ತಾ ಇದ್ದ? ಬಹಳ ಪ್ರೀತಿ ಮಾಡ್ತಿದ್ದ. ಯಾವ ರೀತಿಯಾಗಿ ನಿಮ್ಮ ಗಂಡಂದಿರು ನಿಮ್ಮನ್ನ ಪ್ರೀತಿ ಮಾಡ್ತಾರೋ ಅದೇ ರೀತಿಯಾಗಿ ಆತನು ಕೂಡ ಪ್ರೀತಿ ಮಾಡ್ತಾ ಇದ್ದ. ಆತನಿಗೆ 10,000 ಸಂಬಳ ಬರ್ತಾ ಇತ್ತು ತಿಂಗಳಿಗೆ. ಎಷ್ಟು ಸಾವಿರ? 10,000 ಸಂಬಳ ಬಂದ್ರೆ ತಿಂಗಳಿಗೆ ಒಂದ್ಸಲ ಆಕೆಗೆ ಒಂದು ಹೊಸ ಸೀರೆ ತಗೊಂಡ್ಬರ್ತಾ ಇದ್ದ. ವರ್ಷಕ್ಕೊಂದ್ಸಲ ಏನಾದ್ರೂ ಒಂದು ಬಂಗಾರದ್ದು ಮಾಡಿಸ್ತಾ ಇದ್ದ. ಹಲ್ಲೆಲೂಯಾ. ಈ ರೀತಿಯಾಗಿ ಆಕೆ ಕೇಳಿದ್ದೆಲ್ಲವನ್ನ ಏನ್ ಮಾಡ್ತಾ ಇದ್ದ ಆತ? ತಂದು ಕೊಡ್ತಾ ಇದ್ದ. ಅಷ್ಟು ಮಾತ್ರವಲ್ಲದೆ ಆಕೆ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೂ ಕೂಡ ಏನ್ ಮಾಡ್ತಾ ಇದ್ದ ಆತ? ಕರ್ಕೊಂಡು ಹೋಗ್ತಾ ಇದ್ದ. ಇಷ್ಟು ಪ್ರೀತಿ ಮಾಡುವಂತ ಈ ಗಂಡನಿಗೆ ಆ ಹೆಂಡತಿ ಒಂದು ಸಲ ಏನಂತ ಹೇಳ್ತಾ ಅಂದ್ರೆ, ಸಿಟ್ನಲ್ಲಿ ಅಥವಾ ಕೋಪದಿಂದ, ನೀನು ನನಗಾಗಿ ಏನು ಮಾಡಿಲ್ಲ? ಏನು ಮಾಡಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನನಗೋಸ್ಕರ ನೀನು ಏನು ಮಾಡಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈ ದಿನದಲ್ಲಿ ನೀವು ಎಷ್ಟು ಜನ ದೇವ್ರನ್ನ ಪ್ರೀತಿ ಮಾಡ್ತೀರಿ ಎಂಬುದಾಗಿ ಹೇಳುವಂತರಾಗಿದ್ದೀರಿ? ಹಲ್ಲೆಲೂಯಾ. ಎಷ್ಟು ಜನ ದೇವರು ನಿಮ್ಮನ್ನ ಪ್ರೀತಿ ಮಾಡ್ತಾನೆ ಎಂಬುದಾಗಿ ನೀವು ನಂಬುತ್ತೀರಿ? ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನ? ನಂಬ್ತೀರಾ? ನೀವು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೀರಾ? ಎಷ್ಟು ಜನ ಮಾಡ್ತಾ ಇದ್ದೀರಿ? ಹಲ್ಲೆಲೂಯಾ. ಈ ದಿನದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡ ವೇದವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಯಾರಾದ್ರೂ ಓದ್ತೀರಾ? ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ, ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟುವುದಕ್ಕೋಸ್ಕರವಾಗಿ ನಾವು ಪಾಪಿಗಳಾಗಿದ್ದಾಗಲೂ ಕೂಡ ನಮಗೋಸ್ಕರ ಏನ್ ಮಾಡಿದಾತ? ಪರಲೋಕದಿಂದ ಇಳಿದು ಬಂದು ತನ್ನ ಪ್ರಾಣವನ್ನು ಕೊಟ್ಟ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಹಲ್ಲೆಲೂಯಾ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದವಾಕ್ಯವನ್ನು ನಾವು ನೋಡಿದ್ವಿ. ಅದಕ್ಕೋಸ್ಕರವಾಗಿ ನಾನು ಇಟ್ಟಿರುವಂತ ಅಂಶ ಏನಂದ್ರೆ, ನನಗಾಗಿ ನೀನು ಏನು ಮಾಡಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ನಮ್ಮನ್ನು ಪ್ರೀತಿ ಮಾಡುವುದಕ್ಕೋಸ್ಕರವಾಗಿ ಪರಲೋಕದಲ್ಲಿರುವ ಸಕಲ ಐಶ್ವರ್ಯಗಳನ್ನು ಬಿಟ್ಟು ಈ ಲೋಕಕ್ಕೆ ಬಂದು ನಮಗೆ ಬರಬೇಕಾದ ಮರಣ ಶಿಕ್ಷೆಯನ್ನು ಏನ್ ಮಾಡಿದ? ತಾನು ಅನುಭವಿಸಿದ. ನಮಗಿರುವ ಪ್ರತಿಯೊಂದು ಕಷ್ಟಗಳನ್ನು ದುಃಖಗಳನ್ನು ಏನ್ ಮಾಡಿದ? ನಮ್ಮಿಂದ ನಿವಾರಣೆ ಮಾಡಿ ನಮಗೆ ಶಾಂತಿ ಸಮಾಧಾನವನ್ನು ಏನ್ ಮಾಡಿದ? ಆತನು ದಯಪಾಲಿಸಿದ. ಹಲ್ಲೆಲೂಯಾ. ಈ ದಿವಸದಲ್ಲಿ ಕರ್ತನು ನಮ್ಮೆಲ್ಲರಿಗೆ ಕೇಳುವಂತ ಪ್ರಶ್ನೆ ಇದಾಗಿದೆ. ಯಾವ ರೀತಿಯಾಗಿ ಹೆಂಡತಿ ಗಂಡನಿಗೆ ಕೇಳಿದಳು, ನನಗಾಗಿ ನೀನು ಏನು ಮಾಡಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಈ ದಿವಸದಲ್ಲಿ ಕರ್ತನು ನಮ್ಮನ್ನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ನನಗಾಗಿ ನೀನು ಏನು ಮಾಡಿದ್ದಿ ಎಂಬುದಾಗಿ. ಹಲ್ಲೆಲೂಯಾ. ನೀವೆಲ್ಲರೂ ಹೇಳಿದ್ರಿ, ನೀವು ಏನ್ ಮಾಡ್ತಾ ಇದ್ದೀರಾ? ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಎಂಬುದಾಗಿ. ಓಕೆ, ಮುಂದಿನ ನಾನು ಈ ಒಂದು ದಿವಸದಲ್ಲಿ ಈ ಒಂದು ಅಂಶಕ್ಕೆ 4 ಪಾಯಿಂಟ್ಸ್ ಹೇಳಲು ಇಷ್ಟಪಡ್ತೀನಿ. ಆ ಪಾಯಿಂಟ್ಸ್ ಅಲ್ಲಿ ಒಂದೊಂದು ಪಾಯಿಂಟ್ಸ್ಗೆ ನಾವು ಏನ್ ಮಾಡ್ಬೇಕಪ್ಪ? ದೇವರು ನಮ್ಮಿಂದ, ಕರ್ತನ್ ನಮ್ಮಿಂದ ಏನು ಬಯಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡೋಣ. ಮೊದಲದಾಗಿ ನಾವು ನೋಡುವುದಾದರೆ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ. ಮುಂಜಾನೆ ಇನ್ನು ಮೊಬ್ಬಿರುವಾಗ
ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೀವಿ ಯೇಸು ಕ್ರಿಸ್ತನು ಇನ್ನು ಮುಂಜಾನೆ ಇನ್ನು ಮೊಬ್ಬಿರುವಾಗ, ಇನ್ನು ಸೂರ್ಯನು ಬರುವುದಕ್ಕಿಂತ ಮುಂಚಿತವಾಗಿ ಅಡವಿ ಸ್ಥಳಕ್ಕೆ, ಯಾರು ಇಲ್ಲದಂತ ಸ್ಥಳಕ್ಕೆ ಹೋಗಿ ಏನ್ ಮಾಡಿದಾತ? ಪ್ರಾರ್ಥನೆ ಮಾಡ್ತಿದ್ದಾನು. ಹಲ್ಲೆಲೂಯಾ. ಯಾಕಪ್ಪ ಒಬ್ಬ ಕ್ರೈಸ್ತನಾಗಿ, ಒಬ್ಬ ದೇವರ ಮಕ್ಕಳಾಗಿ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಎಂಬುದಾಗಿ ನಾವು ನೋಡುವುದಾದರೆ, ಇಲ್ಲಿ ನಾನು ಸ್ವಲ್ಪ ಪಾಯಿಂಟ್ಸ್ ಹೇಳಲು ನಿಮ್ಗೆ ಇಷ್ಟಪಡ್ತೀನಿ. ಅದರಲ್ಲಿ ಮೊದಲದಾಗಿ ನಾವು ನೋಡ್ತಾ ಇದ್ದೀವಿ, ನಾವು ಇನ್ನೊಬ್ಬರನ್ನ ಮೀಟ್ ಆಗೋದಕ್ಕಿಂತ, ಇನ್ನೊಬ್ಬರನ್ನ ಭೇಟಿ ಆಗೋದಕ್ಕಿಂತ ಮುಂಚಿತವಾಗಿ ಯಾರನ್ನ ಭೇಟಿ ಆಗ್ತೀವಿ? ಫಸ್ಟ್ ದೇವರನ್ನ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡುವುದಾದರೆ, ನಮ್ಮ ಜೀವಿತಗಳಲ್ಲಿ ಅಂದ್ರೆ ಆ ದಿನದಲ್ಲಿ ಬರುವಂತ ಕಷ್ಟಗಳನ್ನ ಭೇಟಿ ಆಗೋದಕ್ಕಿಂತ ಮುಂಚಿತವಾಗಿ ಯಾರನ್ನ ಭೇಟಿ ಆಗ್ತೀವಿ? ದೇವರನ್ನ. ಹಲ್ಲೆಲೂಯಾ. ದೇವರನ್ನ ಭೇಟಿಯಾಗಿ ನಮ್ಗೆ ಯಾವ್ದಾದ್ರು ಕಷ್ಟ ಬರುತ್ತಾ? ಆ ದಿನದಲ್ಲಿ ಬರುವುದೇ ಇಲ್ಲ ಎಂಬುದಾಗಿ. ಅದೇ ರೀತಿಯಾಗಿ ಮೂರನೇದಾಗಿ ನಾವು ನೋಡೋಣ, ಇನ್ನೊಬ್ಬರ ಜೊತೆಗೆ ನಾವು ಫೆಲೋಶಿಪ್ ಅಂದ್ರೆ ಅನ್ಯೋನ್ಯತೆ ಇನ್ನೊಬ್ಬರ ಜೊತೆಗೆ ನಾವು ಅನ್ಯೋನ್ಯತೆ ಇರುವುದಕ್ಕಿಂತ ಮುಂಚಿತವಾಗಿ ಮಾರ್ನಿಂಗ್ ಬೆಳಗ್ಗೆ ಮಾಡೋ ಪ್ರಾರ್ಥನೆಯಲ್ಲಿ ಯಾರೊಟ್ಟಿಗೆ ನಾವು ಅನ್ಯೋನ್ಯಲ್ಲೇ ಇರ್ತೀವಿ ಅಂದ್ರೆ ದೇವರೊಟ್ಟಿಗೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಏನ್ ಮಾಡ್ಬೇಕು? ಬೆಳಗ್ಗೆ ಎದ್ದಿದ ತಕ್ಷಣ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಅದೇ ರೀತಿಯಾಗಿ ನಾಲ್ಕನೇದಾಗಿ ನಾವು ನೋಡುವುದಾದರೆ, ಈ ಲೋಕದ ಸುದ್ದಿಗಳನ್ನು, ವಾರ್ತೆಗಳನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ಬೆಳಗಿನ ಪ್ರಾರ್ಥನೆಯಲ್ಲಿ ನಾವು ಇದ್ರೆ ಪರಲೋಕದ ವಾರ್ತೆಯ ಸುದ್ದಿಯನ್ನು ನಾವು ಕೇಳುವಂತರಾಗಿರ್ತೇವೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಐದನೇದಾಗಿ ನಾವು ನೋಡುವುದಾದರೆ, ಇನ್ನೊಬ್ಬರು ಮುಂದೆ ನಾವು ಮೊಣಕಾಲೂರಿ ಏನಾದ್ರೂ ಕೇಳಬೇಕಾದ್ರೆ ಇನ್ನೊಬ್ಬರ ಮುಂದೆ ನಾವೇನ್ ಮಾಡ್ತೀವಿ? ಮೊಣಕಾಲೂರಿ ನನಗೆ ಅದು ಬೇಕು ಇದು ಬೇಕೆಂಬುದಾಗಿ ಊರಿನ ಹಿರಿಯನಾಗಿರ್ಬೋದು ಅಥವಾ ನಮ್ಮ ಮೇಲಿನ ಅಧಿಕಾರಿಗಳ ಅವ್ರ ಮುಂದೆ ನಾವು ಮೊಣಕಾಲೂರಿ ಕೇಳೋದಕ್ಕಿಂತ ಮುಂಚಿತವಾಗಿ ಬೆಳಗಿನ ಜಾವದಲ್ಲಿ ನೀನು ಪ್ರಾರ್ಥನೆ ಮಾಡಿ ಯೇಸು ಕ್ರಿಸ್ತನ ಮುಂದೆ ನೀವು ಮೊಣಕಾಲೂರಿ ಕೇಳಿದ್ರೆ ನಿನ್ನ ಕಾರ್ಯಗಳೆಲ್ಲವೂ ಸಫಲವಾಗುತ್ತವೆ. ಅದಕ್ಕೋಸ್ಕರವಾಗಿ ನೀವೇನ್ ಮಾಡ್ಬೇಕು? ಮುಂಜಾನೆ ಎದ್ದು ಪ್ರಾರ್ಥನೆಯಲ್ಲಿ ಭಾಗವಹಿಸ್ಬೇಕು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನೀವು ನೋಡುವುದಾದರೆ, ಮುಂಜಾನೆ ಪ್ರಾರ್ಥನೆ ಯಾಕೆ ಮಾಡಬೇಕಪ್ಪ, ಅದು ಯಾಕೆ ನಮಗೆ ಪ್ರಾಮುಖ್ಯತೆ ಎಂಬುದಾಗಿ ನೋಡುವುದಾದರೆ, ಆತ್ಮಕ್ಕೆ ಬಲ ಹೊಂದುವುದಕ್ಕಾಗಿ. ನೀನು ಮೊದಲು ಶರೀರಕ್ಕೆ ಕೊಡೋ ಊಟಕ್ಕಿಂತ ಆತ್ಮಕ್ಕೆ ಬೇಕಾದ ಊಟವನ್ನು ನೀನು ಮುಂಜಾನೆಯಲ್ಲಿ ಕೊಡುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಲಾಸ್ಟ್ನೇದಾಗಿ ನಾವು ನೋಡುವುದಾದರೆ, ಬೆಳಗ್ಗೆ ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು ಎದ್ದಿದ ತಕ್ಷಣ ಎಂಬುದಾಗಿ ನೋಡುವುದಾದರೆ, ದೆವ್ವವನ್ನು ಮೀಟ್ ಆಗುವುದಕ್ಕಿಂತ ಮುಂಚಿತವಾಗಿ, ಭೇಟಿ ಆಗುವುದಕ್ಕಿಂತ ಮುಂಚಿತವಾಗಿ ದೆವ್ವವನ್ನು ಜಯಿಸಿದ, ದೆವ್ವದ ಮೇಲೆ ಅಧಿಕಾರಿ ಇರುವ ಆ ದೇವರನ್ನು ನೀನು ಮೀಟ್ ಆದ್ರೆ ಆ ದಿನವೆಲ್ಲ ನಿನಗೆ ಏನಿರುತ್ತೆ? ಶುಭವಿರುತ್ತೆ. ಹಲ್ಲೆಲೂಯಾ. ಈ ಒಂದು ಪ್ರತ್ಯೇಕವಾದ ಈ ಅಂಶಗಳಲ್ಲಿ ನೋಡುವುದಾದ್ರೆ, ಯೇಸು ಕ್ರಿಸ್ತನ ಅದಕ್ಕೋಸ್ಕರವಾಗಿ ಬೆಳಗಿನ ಜಾವದಲ್ಲಿ ಏನ್ ಮಾಡಿದ? ಪ್ರಾರ್ಥನೆ ಮಾಡಿ ಆ ದಿನವೆಲ್ಲ ಏನ್ ಮಾಡಿದ? ಆತನ ಅದ್ಭುತ ಕಾರ್ಯಗಳು ಮಾಡಿದ, ಸ್ವಸ್ಥತೆ ಮಾಡಿದ, ವಾಕ್ಯ ಉಪದೇಶ ಮಾಡಿದ. ಅದೇ ರೀತಿಯಾಗಿ ಯಾರಾದ್ರೂ ಕಷ್ಟದಲ್ಲಿದ್ದವರಿಗೆ ಅವ್ರಿಗೆ ಏನ್ ಮಾಡಿದ? ಆ ಕಷ್ಟದಿಂದ ಬಿಡುಗಡೆ ಮಾಡಿದ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ನೀನು ಏನ್ ಮಾಡಬೇಕು? ಬೆಳಗ್ಗೆ ಎದ್ದಿದ ತಕ್ಷಣ ಪ್ರಾರ್ಥನೆಯಲ್ಲಿ ಕಲಿಬೇಕು. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ವಿ, ಬೈಬಲ್ನಿಂದ ಒಂದು ಹಳೆ ಒಡಂಬಡಿಕೆಯಿಂದ ನಿಮಗೆ ಒಬ್ಬ ಸ್ತ್ರೀ ಬಗ್ಗೆ ಹೇಳಲು ನಾನು ಇಷ್ಟಪಡ್ತೀನಿ. ಅಲ್ಲಿ ಆಕೆ ಮೊದಲು ತನ್ನ ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟಳು ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇ ಅರಸುಗಳು 17ನೇ ಅಧ್ಯಾಯ 8ರಿಂದ 16ನೇ ವಚನ. ಈ ಒಂದು ವೇದ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಮೊದಲನೇ ಅರಸುಗಳು 17ನೇ ಅಧ್ಯಾಯ 8ರಿಂದ 16ನೇ ವಚನ. ಆ ಒಂದು ಕಾಲದಲ್ಲಿ ಎಲೆಯ ಎಂಬ ಒಬ್ಬ ದೊಡ್ಡ ಪ್ರವಾದಿ ಇದ್ದ. ಹಲ್ಲೆಲೂಯಾ. ಎಲೆಯ ಎಂಬ ಒಬ್ಬ ದೊಡ್ಡ ಪ್ರವಾದಿ ಇದ್ದಾಗ ಆ ಒಂದು ವರ್ಷದಲ್ಲಿ 3 ವರ್ಷದವರೆಗೆ ಅಂದ್ರೆ ಆತನು ಹೇಳುವವರೆಗೆ ಮಳೆ ಬರುವುದಿಲ್ಲ ಎಂಬುದಾಗಿ ಆತನು ಪ್ರಕಟ ಮಾಡಿದ್ದನು. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ದೇವರು ಏನ್ ಮಾಡ್ತಾನೆ? ಮಳೆ ಬಂದಿಲ್ಲ ಅಂದ್ರೆ ಏನಿರೋದಿಲ್ಲ? ಬೆಳೆ ಇರೋದಿಲ್ಲ, ಊಟ ಇರೋದಿಲ್ಲ, ಏನೂ ಇರೋದಿಲ್ಲ. ಆ ಒಂದು ಸಮಯದಲ್ಲಿ ದೇವ್ರು ಏನ್ ಮಾಡ್ತಾನಂದ್ರೆ, ನೀನು ಚಾರಪ್ತ್ ಎಂಬ ಒಂದು ಊರಿಗೆ ಹೋಗು. ಹಲ್ಲೆಲೂಯಾ. ಯಾವ ಊರಿಗೆ? ಚಾರಪ್ತ್ ಎಂಬ ಒಂದು ಊರಿಗೆ ಹೋಗು. ಅಲ್ಲಿ ಒಬ್ಬ ವಿಧವೆಗೆ ಹೇಳಿದ್ದೇನೆ. ಹಲ್ಲೆಲೂಯಾ. ಒಬ್ಬ ವಿಧವೆಗೆ ಹೇಳಿದ್ದೇನೆ ನಿನ್ನನ್ನು ಪೋಷಿಸುವುದಕ್ಕೆ. ಹಲ್ಲೆಲೂಯಾ. ಅಲ್ಲಿ ನೋಡುವುದಾದರೆ ಚಾರಪ್ ಎಂಬ ಒಂದು ಹಳ್ಳಿಯಲ್ಲಿರುವ ಒಬ್ಬ ವಿಧವೆ, ಆಕೆ ಬಹಳ ಬಡ ವಿಧವೆ. ಹಲ್ಲೆಲೂಯಾ. ಆಕೆಗೆ ಆರ್ಥಿಕವಾಗಿ ಗಂಡನ ಮನೆಯಿಂದ ಕೂಡ ಸಹಾಯವಿದ್ದಿಲ್ಲ, ತವ್ರ ಮನೆಯಿಂದ ಕೂಡ ಏನಿದ್ದಿಲ್ಲ? ಸಹಾಯವಿದ್ದಿಲ್ಲ. ತನ್ನ ಜೀವನವನ್ನು ತಾನೇ ಸಾಗಿಸ್ತಾ ಇದ್ದಳು. ಆ ಒಂದು ಸಮಯದಲ್ಲಿ ಏನಾಯ್ತು? ಬರಗಾಲ ಬಂದಿದ್ದ
ಕಾರಣದಿಂದ ಆಕೆ ಮನೆಯಲ್ಲಿಯೂ ಏನು ದವಸ ಧಾನ್ಯಗಳು ಕೂಡ ಇರಲಿಲ್ಲ. ಆಕೆ ಅನ್ಕೊಂಡ್ಲು, ಇವತ್ತು ಅಲ್ಲಿ ಆ ಒಂದು ವಾಕ್ಯದಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ, ನೀವು ಮನೆಗೆ ಹೋಗಿದ ತಕ್ಷಣ ಓದ್ಬೋದು. ಅಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ ಏನಂದ್ರೆ, ಆ ದಿನದ ಊಟ ಆ ಒಂದು ಹೊತ್ತಿಗೆ ಏನಿತ್ತು, ಸ್ವಲ್ಪ ಹಿಟ್ಟು ಆಮೇಲೆ ಎಣ್ಣೆ ಮಾತ್ರ ಇತ್ತು. ಆಕೆ ಅನ್ಕೊಂಡ್ಲು, ನಾನಿವತ್ತು ಆ ಎಣ್ಣೆಯಿಂದ ಮತ್ತು ಹಿಟ್ಟಿನಿಂದ ಒಂದು ಚಿಕ್ಕದಾಗಿ ರೊಟ್ಟಿ ಮಾಡಿಕೊಂಡು ಅದನ್ನು ತಿಂದು ನಾನು ಮತ್ತು ನನ್ನ ಮಗ ಇವತ್ತಿನ ದಿನ ಬದುಕಿದರೆ ಸಾಕು, ನಾಳೆಗೆ ನಾವು ಸತ್ರು ಕೂಡ ಪರವಾಗಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆ ಒಂದು ಯೋಚನೆಯಲ್ಲಿರುವಂತ ಆ ಸ್ತ್ರೀ ಬಳಿಗೆ ಯಾರು ಹೋಗ್ತಾರೆ? ಎಲಿಯ ಎಂಬ ಒಬ್ಬ ದೊಡ್ಡ ಪ್ರವಕ್ತ ಹೋಗ್ತಾನೆ. ಹಲ್ಲೆಲೂಯಾ. ಈಗ ಒಬ್ಬ ಪ್ರವಾದಿ ಹೋಗಿ ಏನ ಹೇಳ್ತಾನೆ ಅಂದ್ರೆ, ಅಮ್ಮ, ಅವ್ರ ಮನೆ ಹೊರಗಡೆ ಕೂತ್ಕೊಂಡು, ಅಮ್ಮ ನನಗೇನ್ ಮಾಡು, ಕುಡಿಯಲಿಕ್ಕೆ ನೀರು ಕೊಡು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಮನೆ ಹತ್ರ ಯಾರಾದ್ರೂ ಬಂದ್ರೆ ಕುಡಿಯಕ್ಕೆ ನೀರು ಕೊಡಂದ್ರೆ ಏನ್ ಮಾಡ್ತೀವಿ? ಕೊಡ್ತೀವಿ. ಕುಡಿದ ತಕ್ಷಣ ಅವ್ರು ಎಷ್ಟೊತ್ತಾದ್ರೂ ಇರ್ತಾರ? ಕುಡಿದ ತಕ್ಷಣ ಏನಾಗ್ತಾರೆ? ಹೋಗ್ಬಿಡ್ತಾರೆ. ಆದ್ರೆ ಈತನ ಏನ್ ಮಾಡ್ತಾನೆ ಗೊತ್ತಾ? ಹೊರಗಿಂದನೇ ಹೇಳ್ತಾನೆ, ಅಮ್ಮ ನನಗೇನ್ ಮಾಡು, ಕುಡಿಯೋಕ್ಕೆ ನೀರು ಕೊಡು, ಸ್ವಲ್ಪ ನೀರು ಕೊಡು ಎಂಬುದಾಗಿ. ಹಾಗೆ ಓಕೆ, ಒಬ್ಬ ಯಾರೋ ಬಂದಿದ್ದಾರೆ ಕೇಳೋದಕ್ಕೆ ಅಂತ ಅನ್ಕೊಂಡು ಆಕಿ ನೀರು ತರೋಕಂತ ಹೋಗ್ತಾ ಇರ್ತಾಳೆ. ಹೋಗುವಂತ ಸಮಯದಲ್ಲಿ ಮತ್ತೆ ಏನಂತ ಹೇಳ್ತಾನೆ, ಓದ್ರಿ ಅದು 11ನೇ ವಚನ. ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಹಲ್ಲೆಲೂಯಾ. ಆಕೆ ನೀರ್ ತರ್ಬೇಕಂತ ಮನೆ ಒಳಗೆ ಹಿಂಗ್ ಹೋಗ್ತಾ ಇದ್ಲು. ಹೋಗ್ಬೇಕಾದ್ರೆ, ಅಮ್ಮ ನೀನು ಬರುವಾಗ ಏನ್ ಮಾಡು, ಒಂದು ರೊಟ್ಟಿಯನ್ನ ತೆಗೆದುಕೊಂಡು ಬಾ ಎಂಬುದಾಗಿ. ಹಲ್ಲೆಲೂಯಾ. ಆತ ಎಂತ ಮನುಷ್ಯನಾಗಿರ್ಬೋದು? ಸ್ವಲ್ಪ ಆಲೋಚನೆ ಮಾಡ್ಬೇಕು ನಾವು. ಆ ಕಾಲದಲ್ಲಿ ಏನಿದೆ, ಫುಲ್ ಬರಗಾಲ ಇದೆ. ಆಕೆ ಒಬ್ಬ ಬಡ ವಿಧವೆ. ಆತ ಯಾರ ಹತ್ರ ಹೋಗಿಲ್ಲ, ಶ್ರೀಮಂತರ ಹತ್ರ ಹೋಗಿ ಕೇಳಿಲ್ಲ, ಒಬ್ಬ ಬಡ ವಿಧವೆ ಹತ್ರ ಹೋಗಿದ್ದಾನೆ. ಆಕೆ ಅನ್ಕೊಂಡಿರ್ಬೋದು, ಈತ ಎಂತ ಮನುಷ್ಯನಾಗಿರ್ಬೋದು, ನೀರಾದ್ರೆ ಕೊಡ್ಬೋದು, ಆದ್ರೆ ನನಗೆ ಏನಿಲ್ಲ, ಸ್ವಲ್ಪ ಹಿಟ್ಟಿದೆ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ನೋಡ್ಬೇಕಾದ್ರೆ ಆಕೆ ಹೇಳ್ತಾಳೆ ತನಗಿರುವಂತ ಕಷ್ಟವನ್ನು ಆತನ ಮುಂದೆ 12ನೇ ವಚನದಲ್ಲಿ ಹೇಳ್ಕೊಳ್ತಾಳೆ. ಆದ್ರೆ 13ನೇ ವಚನದಲ್ಲಿ ನಾವು ನೋಡೋಣ. ಆಗ ಎಲಿಯನು ಆಕೆಗೆ ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಹಲ್ಲೆಲೂಯಾ. ಇಲ್ಲಿ ನಾನು ಮೊದಲು ಎಂಬುದಕ್ಕೆ ನಿಮ್ಮ ಒಂದು ಗಮನಕ್ಕೆ ತರುತ್ತೇನೆ. ಮೊದಲು ಇಲ್ಲಿ ನೋಡ್ತಾ ಇದ್ದೀವಿ, ಎಲಿಯನು ಆಕೆಗೆ ನೀನು ಹೆದರಬೇಡ, ಮೊದಲು ನನಗೆ ಏನ್ ಮಾಡು, ಒಂದು ಚಿಕ್ಕ ರೊಟ್ಟಿಯನ್ನು ಮಾಡ್ಕೊಂಡು ಬಾ ಎಂಬುದಾಗಿ. ಹಲ್ಲೆಲೂಯಾ. ಈ ದಿವಸದಲ್ಲಿ ನಾವು ಕೂಡ ಕರ್ತನೊಟ್ಟಿಗೆ ನಮ್ಮ ದಿನವನ್ನು ಪ್ರಾರಂಭ ಮಾಡಿದರೆ, ಮೊದಲು ಕರ್ತನಿಗೆ ಆ ದಿನವನ್ನು ಸಮರ್ಪಿಸಿದರೆ, ನಮ್ಮ ಜೀವನವೆಲ್ಲ ಕರ್ತನೊಟ್ಟಿಗೆ ಆ ದಿವಸದಲ್ಲಿ, ಅಂದ್ರೆ ನಾವು ಪ್ರಾರಂಭ ಮಾಡಿ ದಿವಸದಲ್ಲಿ ಕರ್ತನಿಗೆ ನಮ್ಮ ಜೀವನವನ್ನು ಒಪ್ಪಿಸಿದರೆ, ಆ ದಿನವೆಲ್ಲ ನಮ್ಗೆ ಏನಿರುವುದಿಲ್ಲ, ಕೊರತೆ ಇರುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಮುಂದಿನ ವಚನಗಳಲ್ಲಿ ನಾವು ನೋಡುವುದಾದ್ರೆ 14ರಿಂದ 16ವರೆಗೆ ನಾವು ನೋಡುವುದಾದರೆ, ಆಕೆ ಏನ್ ಮಾಡ್ತಾಳೆ, ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ಒಲೆ ಹಚ್ಬಿಟ್ಟು ರೊಟ್ಟಿ ಮಾಡಿಬಿಟ್ಟು ತಗೊಂಬಂದು ಆತ ಕೊಡ್ತಾಳೆ. ಆಕೆ ಹೇಳ್ತಾಳೆ, ಅದಕ್ಕಿಂತ ಮುಂಚಿತವಾಗಿ ನನಗೇನಿದೆ, ಸ್ವಲ್ಪ ಹಿಟ್ಟು ಮಾತ್ರ ಇದೆ, ನಾನು ಅದು ಮಾಡಿಕೊಂಡು ನನಗೂ ನನ್ನ ಮಗನ ತಿನ್ಬೇಕು ಅನ್ಕೊಂಡಿದ್ದಿ, ನೀನ್ ಬಂದಿದೀಯಲ್ಲ ಅಂತ ಎಂಬುದಾಗಿ ಹೇಳ್ತಾಳೆ. ಆದ್ರೂ ಕೂಡ ಅದೇನಂತ ಹೇಳ್ತಾನೆ, ಮೊದಲು ನನಗೋಸ್ಕರ ರೊಟ್ಟಿಯನ್ನು ಮಾಡ್ಕೊಂಬ, ಆಮೇಲೆ ನಿನ್ನ ಮೊಗೆಯಲ್ಲಿರುವ ಎಣ್ಣೆಯು ಮಡಿಗೆಯಲ್ಲಿರುವ ನಿನ್ನ ಹಿಟ್ಟು ತೀರುವುದಿಲ್ಲ, ಅದೇ ರೀತಿಯಲ್ಲಿ ನಿನ್ನ ಮೊಗೆಯಲ್ಲಿರುವ ಎಣ್ಣೆಯು ಖಾಲಿ ಆಗುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಆ ಒಂದು ನಂಬಿಕೆಯ ಮೇಲೆ ಈಗ ಏನ್ ಮಾಡ್ತಾರೆ, ರೊಟ್ಟಿ ಮಾಡ್ಕೊಂಡು ಆತನ ಬಂದು ಕೊಡ್ತಾರೆ. ಆ ಒಂದು ಸಮಯದಲ್ಲಿ ಏನಾಗುತ್ತೆ, ಅದ್ಭುತ ನಡೆಯುತ್ತೆ. ಹಲ್ಲೆಲೂಯಾ. ಆತನು ಮಾತ್ರ ತಿನ್ನುವುದಲ್ಲದೆ ಆಕೆಯು ಆಕೆ ಮಗನು ಕೂಡ ಬಹಳ ದಿವಸದವರೆಗೆ ಏನ್ ಮಾಡ್ತಾರೆ, ಅದು ತಿಂತಾರೆ. ಹಲ್ಲೆಲೂಯಾ. ಮೇ ಬಿ ಅದು ಬರಗಾಲ ಮುಗಿಯುವವರೆಗೆ. ಹಲ್ಲೆಲೂಯಾ. ಇಲ್ಲಿ ಈಕೆ ಜೀವಿತದಲ್ಲಿ ನಾವು ನೋಡುವುದಾದರೆ ಈಕೆ ಮೊದಲನೇ ಸ್ಥಾನ ಕರ್ತನಿಗೆ ಕೊಟ್ಲು ಎಂಬುದಾಗಿ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಯೇಸು ಕ್ರಿಸ್ತನ್ ತನ್ನ ದಿನನಿತ್ಯದ ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಕರ್ತನ ಸನ್ನಿಧಿಯಲ್ಲಿ ಕಳೆದು ತನ್ನ ಜೀವಿತವನ್ನೆಲ್ಲ ಅರ್ಪಿಸಿದನು, ಅದೇ ರೀತಿಯಾಗಿ ಈಕೆ ಕೂಡ ಏನ್ ಮಾಡಿದ್ಲು, ಮೊದಲು ಪ್ರಾಮುಖ್ಯತೆ ದೇವರಿಗೆ ಕೊಟ್ಲು. ಹಲ್ಲೆಲೂಯಾ. ಅದೇ ರೀತಿ ನಾವು ಕೂಡ ಏನ್ ಮಾಡ್ಬೇಕು, ಎದ್ದ ತಕ್ಷಣ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಎರಡನೇ ಅಂಶವನ್ನು ನೋಡೋಣ, ದೇವರಿಗೆ ನಮ್ಮಿಂದ ಏನ್ ಬಯಸುವಂತನಾಗಿದ್ದೇನೆ ಎಂಬುದಾಗಿ. ವಾರದ ಮೊದಲನೇ ದಿನ ಕರ್ತನಿಗೆ ಕೊಡಿರಿ ಎಂಬುದಾಗಿ. ಹಲ್ಲೆಲೂಯಾ. ವಿಮೋಚನ ಕಾಂಡ 20ನೇ ಅಧ್ಯಾಯ 8ನೇ ವಚನ. ಇಲ್ಲಿ ನೋಡ್ತಾ ಇದ್ದೀವಿ,
ಯೆಹೋವ ದೇವರು ಇಸ್ರಾಯೇಲರಿಗೆ 10 ಆಜ್ಞೆಗಳನ್ನು ಕೊಟ್ಟನು. ಹಲ್ಲೆಲೂಯಾ. 4 ಆಜ್ಞೆಗಳು ದೇವರಿಗೆ ಸಂಬಂಧಪಟ್ಟವು, 6 ಆಜ್ಞೆಗಳು ಮನುಷ್ಯರಿಗೆ ಸಂಬಂಧಪಟ್ಟವು. ಹಲ್ಲೆಲೂಯಾ. ಅದರಲ್ಲಿ 4ನೇ ಆಜ್ಞೆ ಏನಂದ್ರೆ ಸಬ್ಬತ್ ದಿನವು ದೇವರ ದಿನವೆಂದು ನೆನೆಸಿ, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನ ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನೂ ಮಾಡಬಾರದು. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೀವಿ ದೇವ್ರು ಏನಂದ್ರು, ಸಬ್ಬತ್ ದಿನದಲ್ಲಿ ಅಂದ್ರೆ ಪುನರುತ್ಥಾನ ದಿನದಲ್ಲಿ ನೀನು ಏನು ಮಾಡಬಾರ್ದು, ಏನು ಕೆಲಸ ಮಾಡಬಾರ್ದು, ನನ್ನ ಸನ್ನಿಧಿಗೆ ಬಂದು ನನ್ನನ್ನು ಆರಾಧಿಸಬೇಕು, ನಾನು ಹೇಳುವ ಮಾತುಗಳನ್ನು ನೀನು ಕೇಳಬೇಕು, ಅದರಂತೆ ನಡಿಬೇಕೆಂಬುದಾಗಿ ಯೆಹೋವ ದೇವರು ಆ ದಿನದಲ್ಲಿ ಇಸ್ರಾಯೇಲ್ ಜನರಿಗೆ ಆಜ್ಞೆಯನ್ನು ಕೊಟ್ಟರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಆದಿ ಸಂಘದಲ್ಲಿ ಅಪೋಸ್ತಲರು ಮತ್ತೆ ಹೊಸ ಕ್ರೈಸ್ತರು ಏನು ಮಾಡಿದ್ರು ಅಂದ್ರೆ ವಾರದ ಮೊದಲನೇ ದಿನ, ಹಲ್ಲೆಲೂಯಾ, ಅಪೋಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಚನದಾಗ ನೋಡ್ತಾ ಇದ್ದೀವಿ. ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ, ಹಲ್ಲೆಲೂಯಾ, ಇಲ್ಲಿ ಅಪೋಸ್ತಲರು ಅಂದ ಹೊಸ ಕ್ರೈಸ್ತರು ಏನ್ ಮಾಡಿದ್ರು ಅಂದ್ರೆ ವಾರದ ಮೊದಲನೇ ದಿನ ಯಾವುದು? ಸಂಡೇ. ಅವ್ರು ಏನ್ ಮಾಡಿದ್ರು, ರವಿವಾರ ಅವರು ಚರ್ಚ್ನಲ್ಲಿ ಬಂದು ರೊಟ್ಟಿ ಮುರಿಯೋದು, ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಂಡ್ರು ಎಂಬುದಾಗಿ. ಹಲ್ಲೆಲೂಯಾ. ಕಾನ್ಸ್ಟಂಟೈನ್ ಎಂಬುವಂತ ಒಬ್ಬ ರೋಮನ್ ಚಕ್ರವರ್ತಿ ಒಂದು ದಿವಸ, ಆತನ ತಾಯಿ ಬಹಳ ಭಕ್ತಿವಂತಳು, ಆಕೆ ಹೆಸರು ಹೆಲೇನಾ. ಹಲ್ಲೆಲೂಯಾ. ಆಕೆ ಏನ್ ಮಾಡ್ತಾ ಅಂದ್ರೆ ಆತನನ್ನ ಬಲವಂತವಾಗಿ ಕ್ರೈಸ್ತನನ್ನಾಗಿ ಮಾರ್ಪಡಿಸ್ತಾಳೆ. ಹಲ್ಲೆಲೂಯಾ. ರೋಮನ್ ಸಾಮ್ರಾಜ್ಯದಲ್ಲಿ ರೋಮನ್ ಜನರು ಅವರಿಗೆ ಬಹಳ ದೇವರುಗಳಿರ್ತಾರೆ. ಹಲ್ಲೆಲೂಯಾ. ಅವರು ಪ್ಲಾನೆಟ್ಸ್ಗಳನ್ನ ಏನ್ ಮಾಡ್ತಾರೆ, ದೇವರಂತ ಆರಾಧನೆ ಮಾಡ್ತಾರೆ. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ಈತನ ಕಾನ್ಸ್ಟಂಟೈನ್ ಎಂಬುವಂತ ಒಬ್ಬ ಚಕ್ರವರ್ತಿ ಏನ್ ಮಾಡ್ತಾನಂದ್ರೆ ಆತನಿಗೆ ಬಹಳ ಕನಿಕರ, ದಯ, ಒಳ್ಳೆ ಮನುಷ್ಯನಾಗಿರ್ತಾನೆ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಕಾಲದಲ್ಲಿ ಕ್ರೈಸ್ತರ ಮೇಲೆ ಬಹಳ ಹಿಂಸೆ ನಡೀತಾ ಇತ್ತು. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲರೂ ಹಲ್ಲೆಲೂಯಾ ಅಂತ ಹೇಳ್ರಿ. ಹಿಂದಗಡೆ ಇದ್ದವರೆಲ್ಲರೂ ನಿದ್ದೆ ಮಾಡ್ತಾ ಇದ್ದೀರ. ಆಯ್ತು, ನಾನು ಬೇಗನೆ ಮುಗಿಸ್ತೀನಿ. ಸೊ ಕಾನ್ಸ್ಟಂಟೈನ್ ಎಂಬುವಂತ ಈ ವ್ಯಕ್ತಿ ಕ್ರೈಸ್ತರ ಮೇಲೆ ಆಗುವಂತ ಆ ಒಂದು ಹಿಂಸೆಯನ್ನು ತಡೆಯುವುದಕ್ಕೋಸ್ಕರವಾಗಿ ಆತನು ಬಹಳ ಪ್ರಯಾಸ ಪಡ್ತಾ ಇರ್ತಾನೆ. ಹಲ್ಲೆಲೂಯಾ. ಈತನು ಚಕ್ರವರ್ತಿ ಆಗಿದ್ದರಿಂದ ಈತನಿಗೆ ಏನಿದೆ, ಅಧಿಕಾರ ಇದೆ. ಅದನ್ನು ತಡೆಯಲು ಈತನು ಶಕ್ತನಾಗ್ತಾನೆ. ಹಲ್ಲೆಲೂಯಾ. ಒಂದು ಸಂದರ್ಭದಲ್ಲಿ ಯುದ್ಧಕ್ಕೆ ಹೋಗುವಂತ ಒಂದು ಸಂದರ್ಭದಲ್ಲಿ ಬಿಲ್ವಾನ್ ಎಂಬುವಂತ ಒಂದು ಯುದ್ಧಕ್ಕೆ ಹೋಗ್ತಾ ಇರ್ತಾನೆ. ಆ ಹೋಗೋದಕ್ಕಿಂತ ಮುಂಚಿತವಾಗಿ ಆತನು ಸೂರ್ಯನ ಕಡೆ ಈ ತರ ನಮಸ್ಕಾರ ಮಾಡ್ತಾ ಇರ್ತಾನೆ, ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಸೂರ್ಯನ ಮೇಲ್ಗಡೆ ಆತನಿಗೆ ಒಂದು ಈ ರೀತಿ ಆಕಾರದ ಒಂದು ಚಿಹ್ನೆ ಕಾಣುತ್ತನ್ಮತ್ತ. ಹಲ್ಲೆಲೂಯಾ. ಈ ರೀತಿ ಆಕಾರದ ಒಂದು ಚಿಹ್ನೆ ಕಂಡಿದ ತಕ್ಷಣ ಅದ್ರ ಕೆಳಗಡೆ ಒಂದು ಬರೆದಿರುತ್ತೆ, ನೀನು ನಿನ್ನ ಧ್ವಜದಲ್ಲಿ ಈ ಚಿಹ್ನೆಯನ್ನು ಮಾಡಿಕೊಂಡ್ರೆ ನಿನಗೆ ಏನು ಸಿಗುತ್ತೆ, ಆ ಒಂದು ಮಿಲ್ವಾನ್ ಯುದ್ಧದಲ್ಲಿ ನಿನಗೆ ಏನು ಸಿಗುತ್ತೆ, ಜಯ ಸಿಗುತ್ತೆ ಎಂಬುದಾಗಿ. ಅದು ಒಂದು ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿರುತ್ತೆ. ಅವಾಗ ಆತ ಬಂದು ಕಮಾಂಡರ್ಗೆ ಎಲ್ಲರಿಗೆ, ತನ್ನ ಸೈನಿಕರಿಗೆ ಎಲ್ಲರಿಗೆ ಹೇಳ್ತಾನೆ, ನನ್ನ ಧ್ವಜದಲ್ಲಿ ಏನು ಮಾಡ್ರಿ, ಈ ಶಿಲುಬೆಯನ್ನು ಹಾಕ್ರಿ, ಇದರಿಂದ ನಮಗೆ ಜಯ ಸಿಗುತ್ತೆ ಎಂಬುದಾಗಿ. ಈ ಒಂದು ಶಿಲುಬೆಯನ್ನು ಹಾಕೊಂಡಿರುವ ಧ್ವಜವನ್ನು ಹಿಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಯುದ್ಧ ಮಾಡೋದಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಯುದ್ಧ ಮಾಡೋದಕ್ಕೆ ಹೋಗುವಂತ ಸಮಯದಲ್ಲಿ ಯುದ್ಧಕ್ಕೆ ಹೋಗ್ತಾರೆ, ಇವ್ರಿಗೆ ಏನ್ ಸಿಗುತ್ತೆ, ಜಯ ಸಿಗುತ್ತೆ. ಹಲ್ಲೆಲೂಯಾ. ಅಂದಿನ ದಿನ ಆತ ಅನ್ಕೊಳ್ತಾನೆ, ನಾನು ಕ್ರೈಸ್ತರಿಗೋಸ್ಕರ ಏನಾದ್ರೂ ಮಾಡ್ಬೇಕೆಂದು ಮನಸ್ಫೂರ್ತಿಯಾಗಿ ಏನಾಗ್ತಾನೆ, ಆತ ಕನ್ವರ್ಟ್ ಆಗ್ತಾನೆ. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ಆತ ಏನ್ ಮಾಡ್ತಾನಂದ್ರೆ ರವಿವಾರ ದಿವಸದಂದು ಪ್ರಪಂಚವೆಲ್ಲ ಏನಿರ್ಬೇಕು, ರಜೆ ಇರ್ಬೇಕೆಂಬುದಾಗಿ ಘೋಷಣೆ ಮಾಡ್ತಾನೆ. ಆ ಒಂದು ದಿವಸದಲ್ಲಿ ಯಾರು ಕೂಡ ಏನು ಕೆಲಸ ಮಾಡಬಾರ್ದು. ಅದೇ ರೀತಿಯಾಗಿ ಎಲ್ಲರೂ ಕೂಡ ದೇವರ ಸನ್ನಿಧಿಯಲ್ಲಿ ದೇವರನ್ನ ಆರಾಧಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ನಂಬುವವರೆಲ್ಲರೂ ಗಟ್ಟಿಯಾಗಿ ಚಪ್ಪಲಿ ಹೊಡೆಯುವ. ವಾರದ ಮೊದಲನೇ ದಿನ ಕರ್ತನಿಗೆ ಕೊಡಬೇಕೆಂದು ಕರ್ತನು ಬಯಸುವಂತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಮೂರನೇದಾಗಿ ನೋಡೋಣ, ಮತ್ತೆ ನಮ್ಮಿಂದ ಕರ್ತನು ಏನು ಬಯಸುವಂತನಾಗಿದ್ದಾನೆ ಎಂಬುದಾಗಿ. ಆಸ್ತಿಯಲ್ಲಿ ಪ್ರಥಮ ಭಾಗವನ್ನು ಏನ್ ಮಾಡ್ಬೇಕು, ನಾವು
ಕರ್ತನಿಗೆ ಕೊಡಬೇಕು ಎಂಬುದಾಗಿ. ಹಲ್ಲೆಲೂಯ. ನಮಗಿರುವ ಪ್ರತಿಯೊಂದು ಆಸ್ತಿಯಲ್ಲಿ ನಾವು ಏನ್ ಮಾಡ್ಬೇಕು? ಕರ್ತನಿಗೆ ಪ್ರಥಮ ಭಾಗ ಕೊಡಬೇಕೆಂಬುದಾಗಿ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9ರಿಂದ 10ನೇ ವಚನದಲ್ಲೇ ನಾವು ಸ್ಪಷ್ಟವಾಗಿ ನೋಡ್ತೀವಿ ಯಾಕಪ್ಪ ಆಸ್ತಿ ಕೊಡಬೇಕು. ಹಲ್ಲೆಲೂಯ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9ರಿಂದ 10ನೇ ವಚನ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನ ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಹಲ್ಲೆಲೂಯ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ, ನಿನಗೆ ಬರುವ ಪ್ರತಿಯೊಂದು ಆದಾಯದಿಂದಲೂ ಅದೇ ರೀತಿಯಾಗಿ ನಿನಗೆ ಬೆಳೆಯಲ್ಲಿ ಬರುವ ಫಲದಿಂದಲೂ ಏನ್ ಮಾಡಬೇಕು? ಯೆಹೋವನನ್ನು ಸನ್ಮಾನಿಸಬೇಕು. ಹೀಗೆ ಮಾಡಿದರೆ 10ನೇ ವಚನ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನೀನು ಸಮೃದ್ಧಿಯಿಂದ ಇರುತ್ತಿ, ನಿನ್ನ ಮನೆಯಲ್ಲಿ ಏನು ಇರುವುದಿಲ್ಲ, ಕೊರತೆ ಇರುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಅದೇ ರೀತಿಯಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಮಲಾಕಿ ಎಂಬ ಒಬ್ಬ ಪ್ರವಾದಿ ಸ್ಪಷ್ಟವಾಗಿ ಬರೀತಾ ಇದ್ದಾನೆ, ನೀವು ದೇವರಿಂದ ಕದ್ದುಕೊಂಡಿದ್ದೀರ ಎಂಬುದಾಗಿ. ಹಲ್ಲೆಲೂಯ. 3ನೇ ಅಧ್ಯಾಯ 8ರಿಂದ 10ರವರೆಗೆ ನಾವು ನೋಡ್ತಾ ಇದ್ದೀವಿ, ನೀವು ದೇವರಿಂದ ಕದ್ದುಕೊಂಡಿದ್ದೀರ, ದಶಮಾಂಶವು ದೇವರಿಗೆ ಸಮರ್ಪಣೆ ನೀವು ಮಾಡ್ತಾ ಇಲ್ಲ ಎಂಬುದಾಗಿ. ಹಲ್ಲೆಲೂಯ. ನಾವು ದಶಮಾಂಶವನ್ನು ಏನ್ ಮಾಡಬೇಕು? ದೇವರಿಗೆ ಸಮರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ನಮಗಿರುವ ವಸ್ತುಗಳಲ್ಲಿ ನಾವು ಏನ್ ಮಾಡಬೇಕು? ದೇವರನ್ನ ಸನ್ಮಾನಿಸಬೇಕು ಎಂಬುದಾಗಿ. ಹಲ್ಲೆಲೂಯ. 2ನೇ ಅರಸುಗಳ 4ನೇ ಅಧ್ಯಾಯ 8ನೇ ವಚನದಿಂದ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಶೂನ್ಯಮ ಎಂಬ ಒಬ್ಬ ಸ್ತ್ರೀ ಎಲಿಷ ಎಂಬ ಒಬ್ಬ ಪ್ರವಾದಿಯನ್ನ ತನ್ನ ವಸ್ತುಗಳ ತನ್ನ ಮನೆಯಲ್ಲಿರುವ ವಸ್ತುಗಳ ಮೂಲಕವಾಗಿ ಏನ್ ಮಾಡಿದ್ಲು? ಸನ್ಮಾನ ಮಾಡಿದ್ಲು ಎಂಬುದಾಗಿ ನಾವು ನೋಡುವಂತರಾಗಿದ್ದೆವು. 2ನೇ ಅರಸುಗಳು 4ನೇ ಅಧ್ಯಾಯ 8ರಿಂದ 11ರವರೆಗೂ 10ರವರೆಗೆ ಯಾರಾದ್ರೂ ಓದ್ತೀರಾ? ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತೆಟ್ಟಿಗೆ. 2ನೇ ಅರಸುಗಳು 4ನೇ ಅಧ್ಯಾಯ 8ರಿಂದ 10. ಒಂದು ಸಾರಿ ಎಲೀಷನು ಶುನೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗೋಸ್ಕರ ಮಾಳಿಗೆ ಮೇಲೆ ಒಂದು ಸಣ್ಣ ಕೋಣೆಯನ್ನ ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಹಲ್ಲೆಲೂಯ. ಇಲ್ಲಿ ನೋಡ್ತಾ ಇದ್ದೀವಿ, ಒಬ್ಬ ಸ್ತ್ರೀ ಶುನೇಮಿಗೆ ಸೇರಲ್ಪಟ್ಟಂತ ಒಬ್ಬ ಸ್ತ್ರೀ ಏನ್ ಮಾಡಿದ್ಲು ಅಂದ್ರೆ, ದೈವ ಸೇವಕರನ್ನ ಗುರುತಿಸಕ್ಕೆ ಏನ್ ಮಾಡಿದ್ಲು? ತನ್ನ ಮನೆಯಲ್ಲಿ ಒಂದು ಕೋಣೆಯನ್ನ, ಮೇಲ್ಗಡೆ ಕೋಣೆಯನ್ನ ಏನ್ ಮಾಡಿದ್ಲು? ಆತನಿಗೆ ಕೊಟ್ಟು ಮೇಜು, ಕುರ್ಚಿ, ಅದೇ ರೀತಿಯಾಗಿ ದೀಪಸ್ತಂಭವನ್ನ ಆತನಿಗೆ ಏರ್ಪಡಿಸಿದಳು ಎಂಬುದಾಗಿ. ಹಲ್ಲೆಲೂಯ. ಆಕೆ ಆತನಿಗೆ ಒಂದು ಚಿಕ್ಕದಾದ ಒಂದು ಚರ್ಚ್ ಅನ್ನ ಏನ್ ಮಾಡಿದ್ಲು? ಆಕೆ ನಿರ್ಮಾಣ ಮಾಡಿದ್ಲು. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಆಕೆ ವಸ್ತುಗಳ ಮೂಲಕವಾಗಿ ಏನ್ ಮಾಡಿದ್ಲು? ದೇವರನ್ನ ಮಹಿಮೆ ಪಡಿಸಿದ್ಲು ಎಂಬುದಾಗಿ. ಈ ಮುಂದಿನ ವಚನಗಳಲ್ಲಿ ನಾವು ನೋಡ್ಬೇಕಾದ್ರೆ ಆಕೆ ಏನಾಗಿದ್ಲು? ಒಬ್ಬ ಬಂಜೆಯಾಗಿದ್ಲು. ಹಲ್ಲೆಲೂಯ. ಆಕೆ ಬಂಜೆಯಾಗಿದ್ದರಿಂದ ದೇವರು ಆಕೆ ಒಂದು ಪ್ರಾರ್ಥನೆ ಕೇಳಿ ಏನ್ ಮಾಡಿದ್ರು? ಎಲಿಷ ಎಂಬ ಒಬ್ಬ ಪ್ರವಾದಿ ಮೂಲಕವಾಗಿ ವಚನ ತೆಗೆದುಕೊಂಡ್ಲು. ಅದೇನಂದ್ರೆ, ಬರುವ ವರ್ಷದ ಒಳಗಾಗಿ ಏನಾಗುತ್ತೆ? ನಿನಗೆ ಒಬ್ಬ ಮಗನು ಹುಟ್ಟಾನೆ, ಆ ಮಗ ಗಂಡು ಮಗುವು ನಿನಗೆ ಕೊಡಲ್ಪಡುತ್ತದೆ ಎಂಬುದಾಗಿ. ಹಲ್ಲೆಲೂಯ. ಅದೇ ರೀತಿಯಾಗಿ ಆಕೆ ಏನ್ ಮಾಡಿದ್ಲು? ಗಂಡು ಮಗುವನ್ನ ಪಡೆದುಕೊಂಡ್ಲು. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಸ್ತ್ರೀ ಏನ್ ಮಾಡಿದ್ಲು ಅಂದ್ರೆ, ತನಗಿರುವ ವಸ್ತುಗಳ ಮೂಲಕವಾಗಿ ಏನ್ ಮಾಡಿದ್ಲು? ದೇವರನ್ನ ಮಹಿಮೆ ಪಡಿಸ್ಲು. ಅದೇ ರೀತಿಯಾಗಿ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ, 4ನೇ ಅಧ್ಯಾಯ ಕಡೆಯ ವಚನದಲ್ಲೇ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಏನಾಗುತ್ತಂದ್ರೆ, ಹೊಸ ಕ್ರೈಸ್ತರು, ಸಭೆಗೆ ಸೇರಲ್ಪಟ್ಟಂತ ಕ್ರೈಸ್ತರು ಏನ್ ಮಾಡಿದ್ರು ಅಂದ್ರೆ, ತಮಗಿರುವ ಆಸ್ತಿ ಪಾಸ್ತಿಗಳನ್ನು ಮಾರಿ ಏನ್ ಮಾಡಿದ್ರು? ಅಪೋಸ್ತಲರ ಪಾದ ಸನ್ನಿಧಿಯಲ್ಲಿ ತಂದು ಕೊಟ್ಟರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. 32ನೇ ವಚನ, 4ನೇ ಅಧ್ಯಾಯ 32ನೇ ವಚನ. ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ
ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕಂದ್ರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯದಂತೆ ಹಂಚಿಕೊಡುತ್ತಿದ್ದರು. ಈ ಪ್ರಕಾರ ಮಾಡಿದವರೊಳಗೆ ಕುಪ್ರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬುವನೂ ಒಬ್ಬನು. ಅವನಿಗೆ ಅಪೊಸ್ತಲರು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು. ಅವನು ತನಗಿದ್ದ ಭೂಮಿಯನ್ನ ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೀವಿ, ಸ್ವಲ್ಪ ಅಲ್ಲಿರುವಂತ ಕ್ರೈಸ್ತರು, ಹೊಸ ಕ್ರೈಸ್ತರು ಏನ್ ಮಾಡಿದ್ರು, ತಮಗಿರುವ ಆಸ್ತಿಗಳಲ್ಲಿ ಅಂದ್ರೆ ಎಲ್ಲವನ್ನು ಮಾರಲಿಲ್ಲ. ಅವ್ರಿಗೆ ಹೆಚ್ಚಾಗಿರುವ ಆಸ್ತಿಗಳ ತಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಳಿಸಿಕೊಂಡು ಏನ್ ಮಾಡಿದ್ರು, ಮಿಕ್ಕಿದ್ದೆಲ್ಲವನ್ನು ಮಾರಿ ಬಂದ ಹಣದಿಂದ ಏನ್ ಮಾಡಿದ್ರು, ಚರ್ಚ್ಗೆ ತಗೊಂಡ್ಬಂದ್ರು. ಚರ್ಚಿನ ಒಂದು ಡೆವಲಪ್ಗೋಸ್ಕರವಾಗಿ ಅವ್ರು ಏನ್ ಮಾಡಿದ್ರು, ಸಹಾಯ ಮಾಡಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ, ಒಂದು ಸಮಯದಲ್ಲಿ ನಮಗೂ ಕೂಡ ದೇವರು ಏನ್ ಮಾಡಿದ್ದಾನೆ, ಅಷ್ಟೈಶ್ವರ್ಯಗಳಿಂದ ತುಂಬಿಸಿದ್ದಾನೆ. ಹಲ್ಲೆಲೂಯಾ. ಒಲೆ ಮನೆಗಳಿದ್ದಾವೆ. ಅದೇ ರೀತಿಯಾಗಿ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದೇವೆ. ಆದ್ರೆ ನಾವು ದೇವರಿಗೆ ಕೊಡೋದಕ್ಕೆ ನಮ್ಮ ಕೈಗಳು ಏನ್ ಮಾಡ್ತೇವೆ, ಬಹಳ ಹಿಂಜರಿತೇವೆ. ಆ ರೀತಿಯಾಗಿ ನಾವು ಇರಬಾರದು ಎಂಬುದಾಗಿ ದೇವರು ಈ ಒಂದು ಸಮಯದಲ್ಲಿ ನಮ್ಮಿಂದ ಬಯಸುವಂತನಾಗಿದ್ದಾನೆ. ಹಲ್ಲೆಲೂಯಾ. ಲೂಕನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸು ಅವರು ಹೇಳ್ತಾ ಇದ್ದಾರೆ, ಕೊಡಿರಿ ನಿಮಗೂ ಕೂಡ ಕೊಡಲ್ಪಡುವುದು ಎಂಬುದಾಗಿ. ಹಲ್ಲೆಲೂಯಾ. ನಾವು ಯಾವಾಗಲೂ ಕೊಡುವಂತರ ಆಗಿರಬೇಕು, ಹೊರತಾಗಿ ನಾವು ಏನಾಗಬಾರ್ದು, ಇಸಿಕೊಳ್ಳುವಂತವರು ಆಗಿರಬಾರದು ಎಂಬುದಾಗಿ. ಮೂರನೇ ಒಂದು ಪಾಯಿಂಟ್ ನಾವು ನೋಡುವುದಾದರೆ, ಆಸ್ತಿಯಲ್ಲಿ ನಾವು ಏನ್ ಮಾಡಬೇಕು, ಪ್ರಥಮ ಭಾಗ ಕರ್ತನಿಗೆ ಕೊಡಬೇಕು ಎಂಬುದಾಗಿ. ಮೊದಲದಾಗಿ ನಾವು ನೋಡಿದೀವಿ, ಕರ್ತನೊಟ್ಟಿಗೆ ನಮ್ಮ ದಿವಸವನ್ನು ನಾವು ಪ್ರಾರಂಭ ಮಾಡಬೇಕು. ಅದೇ ರೀತಿಯಾಗಿ ವಾರದ ಮೊದಲನೇ ದಿನ ಕರ್ತನಿಗೆ ಕೊಡಬೇಕೆಂಬುದಾಗಿ. ಅದೇ ರೀತಿಯ ಮೂರನೇದಾಗಿ ಆಸ್ತಿಯಲ್ಲಿ ಪ್ರಥಮ ಭಾಗ ಕರ್ತನಿಗೆ ಕೊಡಬೇಕೆಂಬುದಾಗಿ. ಕಡೆಯದಾಗಿ ನಾವು ನೋಡೋಣ ಮತ್ತೆ ನಮ್ಮಿಂದ ದೇವರು ಏನು ಬಯಸುವಂತನಾಗಿದ್ದಾನೆ ಎಂಬುದಾಗಿ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3ನೇ ವಚನ. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೀವಿ, ದೇವರು ನಮ್ಮಿಂದ 4ನೇದಾಗಿ ಏನು ಬಯಸುವಂತನಾಗಿದ್ದಾನಂದ್ರೆ, ಆಲೋಚನೆಗಳಲ್ಲೂ ಕೂಡ ಪ್ರಥಮ ಸ್ಥಾನ ಯಾರಿಗೆ ಕೊಡ್ಬೇಕಂತ, ದೇವರಿಗೆ ಕೊಡ್ಬೇಕಂತ. ಹಲ್ಲೆಲೂಯಾ. ಆಲೋಚನೆಗಳಲ್ಲಿ ನಾವು ಏನ್ ಮಾಡ್ಬೇಕು, ಪ್ರಥಮ ಸ್ಥಾನ ದೇವರಿಗೆ ಕೊಡ್ಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. ಇದಕ್ಕೋಸ್ಕರವಾಗಿ ನಾನು ಹನ್ನಳ ಒಂದು ಕಥೆಯನ್ನ ನಾನು ಕನೆಕ್ಟ್ ಮಾಡಲು ಇಷ್ಟಪಡ್ತೀನಿ. ಅನ್ನ ಒಬ್ಬ ಬಂಜೆ ಸ್ತ್ರೀ. ಹಲ್ಲೆಲೂಯಾ. ಅನ್ನಳ ಬಗ್ಗೆ ನೀವು ಕೇಳಿದ್ದೀರಲ್ವಾ, ಹಾಡಾಡ್ತಿರಲ್ವಾ, ಅಣ್ಣಳ ಪ್ರಾರ್ಥನೆ ಕೇಳಿ ಸಮುವೇಲನ ಅನುಗ್ರಹಿಸಿದೆ ನೀನು. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೀವಿ, ಆಲೋಚನೆಗಳಲ್ಲಿ ಕೂಡ ನೀನು ಏನ್ ಮಾಡ್ಬೇಕು, ಪ್ರಥಮ ಸ್ಥಾನ ನನಗೆ ಕೊಡಬೇಕು ಎಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. ಮೊದಲನೇ ಸಾಮುವೇಲು 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಹನ್ನಳ ಗಂಡನ ಹೆಸರೇನು ಗೊತ್ತಾ? ಹನ್ನಳ ಗಂಡ ಎಲ್ಕಾನು ಪೆನ್ನಳು ಮತ್ತು ಹನ್ನಳು ಎಂಬ ಆತನಿಗೆ ಇಬ್ಬರು ಪತ್ನಿಯರು ಇರ್ತಾರೆ. ಎಷ್ಟು ಜನ ಇರ್ತಾರೆ ಪತ್ನಿಯರು? ಇಬ್ರು ಹೆಂಡತಿಯರು ಇರ್ತಾರೆ. ಅದರಲ್ಲಿ ಹನ್ನಳು ಒಬ್ಬಳು. ಹಲ್ಲೆಲೂಯಾ. ಹನ್ನಳಿಗೆ ಏನಿರೋದಿಲ್ಲ, ಮಕ್ಕಳು ಇರೋದಿಲ್ಲ. ಈ ಎಲ್ಕಾನ್ ಎಂಬ ಒಬ್ಬ ದೊಡ್ಡ ಭಕ್ತ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ನೋಡ್ತೀವಿ ಅಂದ್ರೆ, 3ನೇ ವಚನದಲ್ಲಿ ಆತ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ದ, ದೇವರ ಒಂದು ಸಾನ್ನಿಧ್ಯಕ್ಕೆ ಬಂದು ಯಜ್ಞವನ್ನ ಸಮರ್ಪಣೆ ಮಾಡ್ತಾ ಇದ್ದ. ಹಲ್ಲೆಲೂಯಾ. ದೇವರಲ್ಲಿ ಭಯಭಕ್ತಿ ಉಳ್ಳಂತ ಒಬ್ಬ ವ್ಯಕ್ತಿ ಆತನಾಗಿದ್ದ. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೀವಿ 3ನೇ ವಚನದಲ್ಲಿ ಆತ ಪ್ರತಿ ವರ್ಷ ತನ್ನ ಇಬ್ಬರನ್ನ ಹೆಂಡತಿಯನ್ನ, ಅದೇ ರೀತಿಯಾಗಿ ಪೆನ್ನಳಾಗಿರುವಂತ ಮಕ್ಕಳನ್ನು ಕರ್ಕೊಂಡು ಎಲ್ಲಿಗೆ ಬರ್ತಾ ಇದ್ದ, ಯೆರೂಸಲೇಮ್ ಪಟ್ಟಣಕ್ಕೆ, ಶಿಲೋಗೆ ಬರ್ತಾ ಇದ್ದ. ಅಲ್ಲಿ ಬಂದು ಏನ್ ಮಾಡ್ತಾ ಇದ್ದ, ಆರಾಧನೆ ಮಾಡಿ ತನಗಿರುವಂತ ತಾನು ಏನ್ ಅನ್ಕೊಂಡಿರ್ತಾನೋ ಅದನ್ನ ಸಮರ್ಪಣೆ ಮಾಡಿ ಹೋಗ್ತಾ ಇದ್ದ. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೀವಿ, ಪ್ರತಿ ವರ್ಷ ಬಂದಾಗ್ಲೂ ಕೂಡ ಆತ ಏನಾದ್ರೂ ಒಂದು ಸಮರ್ಪಣೆ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಪೆನ್ನಳು ಹನ್ನಳು ಆತನ ಸಂಗಡ ಇರ್ತಿದ್ರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ, ಪೆನ್ನಳು ಏನ್ಮಂತ ಆಕೆಗೆ ಏನಂತಾಳೆ, ಚುಚ್ಚಿ ಮಾತಾಡ್ತಾಳೆ, ನೀನು ಇಷ್ಟು ವರ್ಷ ಆಯ್ತು ದೇವ್ರ ಸನ್ನಿಧಿಗೆ ಬರೋದಕ್ಕೆ ನಿನ್ಗೆ ಏನಾಗಿಲ್ಲ, ಮಕ್ಕಳಾಗಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಯಾರಾದ್ರೂ ನಮ್ಗೆ ಚುಚ್ಚಿ ಮಾತಾಡಿ ನಮ್ಗೆ ಹೆಂಗಾಗುತ್ತೆ, ಅದನ್ನ ಸಹಿಸ್ಕೊಳಕ್ ಆಗೋದಿಲ್ಲ. ಏನ್ ಮಾಡ್ತೀವಿ, ಹಾಕ್ಬಿಡ್ತೀವಿ. ಮೋಸ್ಟ್ಲಿ ಅದಾದಂದ್ರೆ ನಾನು ನಮ್ಮ ಮನೆಯಲ್ಲಿ ಏನಾದ್ರೂ ಅಂದ್ಬಿಟ್ರೆ. ಹಲ್ಲೆಲೂಯಾ. ಸೊ ಹಂಗಾಗಿ
ಈ ಹಣ್ಣಳಿಗೆ ಏನಾಗುತ್ತೆ ಅಂದ್ರೆ ಬಹಳ ಆಟ ಆಗಿಬಿಡುತ್ತೆ. ಪ್ರತಿ ವರ್ಷ ಬಂದಾಗ್ಲೂ ಕೂಡ ಅಷ್ಟು ಏನಾಗಿರಲ್ಲ, ಬಾಧೆ ಅನ್ಸಿರಲ್ಲ. ಆದ್ರೆ ಆ ಒಂದು ದಿವಸದಲ್ಲಿ ಆಕೆಗೆ ಬಹಳ ಅಂದ್ರೆ ಬಹಳ ಹರ್ಟ್ ಆಗುತ್ತೆ. ಇಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ನಾನು ಈ ಒಂದು ಸಮಯದಲ್ಲಿ ಆಲೋಚನೆಗಳಲ್ಲಿ ಕೂಡ ಪ್ರಥಮ ಸ್ಥಾನ ದೇವರಿಗೆ ಕೊಡಬೇಕೆಂಬುದಕ್ಕೋಸ್ಕರವಾಗಿ ಇದನ್ನ ನಾನು ಹಣ್ಣಳಿಗೆ ಯಾವ ರೀತಿಯಾಗಿ ನಾನು ಕನೆಕ್ಟ್ ಮಾಡಿದ್ದೀನಿ ಅಂದ್ರೆ ನೋಡೋಣ. ಇಲ್ಲಿ ಪ್ರತಿ ವರ್ಷ ಆಕೆ ಹೋಗ್ತಾ ಇದ್ಲು, ಪ್ರತಿ ವರ್ಷ ಆಕೆ ಏನ್ ಮಾಡ್ತಾ ಇದ್ಲು, ಪ್ರಾರ್ಥನೆ ಮಾಡ್ತಾ ಇದ್ಲು. ಜಸ್ಟ್ ಮೊಣಕಾಲೂರಿ ಏಸಪ್ಪ ನನಗೆ ಮಕ್ಕಳು ಕೊಡಪ್ಪ ಅಂತದ್ದು ಹೋಗ್ತಾ ಇದ್ಲು. ಆದ್ರೆ ಆ ದಿವಸದಲ್ಲಿ ಏನ್ ಮಾಡಿದ್ಲು ಆಕೆ ಮನಸ್ಸು ಕಾಯ ವಾಚನೆ, ಆಕೆ ಮನಸ್ಸನ್ನ ಏನ್ ಮಾಡ್ಲು ಸಂಪೂರ್ಣವಾಗಿ, ಆಕೆ ಆಲೋಚನೆಯನ್ನ ಏನ್ ಮಾಡ್ಲು ಸಂಪೂರ್ಣವಾಗಿ ಕೊಟ್ಟು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾಳೆ. ಆ ಪ್ರಾರ್ಥನೆ ಎಲ್ಲ 11ರಿಂದ 12ವರೆಗೆ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನೀವು ಮನೆಗೆ ಹೋಗಿದ ತಕ್ಷಣ ಅದ್ ನೋಡ್ಬೋದು. ಆದ್ರೆ ಆಕೆ ಯಾವಾಗಾದ್ರೂ ತನ್ನ ಆಲೋಚನೆಗಳಲ್ಲಿ ಆ ಸ್ಥಾನ ದೇವರಿಗೆ ಕೊಟ್ಲು, ಆಕೆ ಜೀವಿತದಲ್ಲಿ ಏನ್ ನಡೆಯಿತು, ಅದ್ಭುತ ನಡೀತು. ಹಲ್ಲೆಲೂಯಾ. ನಂಬುವವರೆಲ್ಲರೂ ಗಟ್ಟಿಯಾಗಿ ಚಪ್ಪಲಿ ಹೊಡೆಯುವ. ಈ ದಿವಸದಲ್ಲಿ ಎಷ್ಟು ಜನ ಬಂಜೆಯರು, ಎಷ್ಟು ಜನ ಮಕ್ಕಳು ಇಲ್ಲದವರು ಈ ಒಂದು ಸಂದರ್ಭದಲ್ಲಿ ನೀವು ಇದ್ದೀರಿ? ಕೈ ಎತ್ತರಿ. ನನಗೆ ಮಕ್ಕಳಿಲ್ಲ, ಗಂಡು ಮಕ್ಕಳು ಕೂಡ ಕೈ ಎತ್ತಬೇಕು. ನನಗೆ ಮಕ್ಕಳಿಲ್ಲ ಎಂದು ಹೇಳೋರು. ಈ ಒಂದು ಸಮಯದಲ್ಲಿ ಈ ವಾಕ್ಯವನ್ನು ನೀವು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ರಿ. ನೀವೊಂದು ಆಲೋಚನೆಗಳಲ್ಲಿ ನೀವೊಂದು ಆಲೋಚನೆ, ದೇವರೇ ನನ್ನ ಆಲೋಚನೆ ಅಲ್ಲ ನಿನ್ನ ಆಲೋಚನೆಯಂತೆ ನಾನು ನಡೀತೀನಿ ಎಂಬುದಾಗಿ ದೇವರಿಗೆ ಯಾವ ರೀತಿಯಾಗಿ ಅಷ್ಟು ವರ್ಷ ಕೂಡ ಚರ್ಚಿಗೆ ಹೋದ್ರು ಕೂಡ ಏನ್ ಮಾಡ್ಲಿಲ್ಲ ಆಕಿ ಆ ಸ್ಥಾನ ಕೊಡ್ಲಿಲ್ಲ. ಸುಮ್ಮನೆ ಹೋಗ್ತಾ ಇದ್ಲು, ಪ್ರಾರ್ಥನೆ ಮಾಡ್ತಾ ಇದ್ಲು, ಬರ್ತಾ ಇದ್ಲು. ಆದ್ರೆ ಆ ದಿನದಲ್ಲಿ ಏನ್ ಮಾಡಿದ್ಲು ಆಕಿ ಕಣ್ಣೀರಿಟ್ಟು, ಅಂದ್ರೆ ಆಕಿ ಚುಚ್ಚಿ ಮಾತಾಡಿದಾಗ ಆಕಿ ಏನ್ ಮಾಡಿದ್ಲು, ದೇವರಿಗೆ ಸಂಪೂರ್ಣವಾದ ಮನಸ್ಸನ್ನು ಕೊಟ್ಲು. ಅದೇ ರೀತಿಯಾಗಿ ನಾವು ಕೂಡ ಏನ್ ಮಾಡ್ಬೇಕು, ಸಂಪೂರ್ಣವಾದ ಮನಸ್ಸು ಕೊಡ್ಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದೇನೆ. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೀವಿ, ಆತನು ಅಂಶ ನಾನು ಏನಂತ ಹೇಳಿದ್ರೆ, ನನಗಾಗಿ ನೀನು ಏನು ಮಾಡಿದ್ದಿ ಎಂಬುದಾಗಿ ಕರ್ತನು ಕೇಳುವಂತನಾಗಿದ್ದಾನೆ. ದೇವರು ನಮ್ಮಿಂದ ಏನು ಬಯಸುವಂತನಾಗಿದ್ದಾನಂದ್ರೆ ಆತನೊಟ್ಟಿಗೆ ನಮ್ಮ ಜೀವನವನ್ನ ಆ ದಿನವನ್ನು ಪ್ರಾರಂಭ ಮಾಡ್ಬೇಕೆಂಬುದಾಗಿ ಬಯಸುವಂತನಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ವಾರದ ಮೊದಲನೇ ದಿನವನ್ನ ಏನ್ ಮಾಡ್ಬೇಕು, ನಾವು ಕರ್ತನಿಗೆ ಕೊಡ್ಬೇಕು. ಎಷ್ಟೇ ಕೆಲಸವಿದ್ದರೂ ಕೂಡ, ಹೊಲದಲ್ಲಿ ಕೆಲಸ ಇರಬಹುದು, ಅದೇ ರೀತಿಯಾಗಿ ನೀವು ಮಾಡುವ ಒಂದು ಜಾಬ್ನಲ್ಲಿ ಕೆಲಸ ಇರಬಹುದು, ಎಷ್ಟೇ ಇದ್ರೂ ಕೂಡ ಯಾವ ರೀತಿಯ ಕಾನ್ಸ್ಟೆಂಟೈನ್ ಅನುಭವಿಸಿದ ಆ ಒಂದು ಜಯ, ಅದಕ್ಕೋಸ್ಕರವಾಗಿ ಆತನ ಏನ್ ಮಾಡಿದ, ರವಿವಾರದಂದು ಯಾರು ಕೂಡ ಕೆಲಸ ಮಾಡುವುದು, ಅದು ಎಲ್ಲರಿಗೂ ರಜೆ ಎಂಬುದಾಗಿ ಘೋಷಿಸಿದ. ಆ ಒಂದು ಜಯವನ್ನು ನಾವೆಲ್ಲರೂ ಅನುಭವಿಸಬೇಕೆಂದು ಆತನ ಏನ್ ಮಾಡಿದ, ರವಿವಾರದ ದಿವಸವನ್ನು ಪ್ರತ್ಯೇಕವಾಗಿ ಇರಿಸಿದ. ಆ ಜಯ ನಮಗೂ ಬರಬೇಕಾದ್ರೆ ನಾವೇನ್ ಮಾಡ್ಬೇಕು, ವಾರದ ಮೊದಲನೇ ದಿನ ರವಿವಾರ ದಿವಸದಂದು ಬಂದು ಸಭೆಯಲ್ಲಿ ಕೂತ್ಕೊಂಡು ದೇವನ ಆರಾಧನೆ ಮಾಡ್ಬೇಕು. ಹಲ್ಲೆಲೂಯಾ. ಮೂರನೇದಾಗಿ ಏನ್ ಮಾಡ್ಬೇಕಂದ್ರೆ ಆಸ್ತಿಯಲ್ಲಿ ಪ್ರಥಮ ಸ್ಥಾನ. ನಿನಗಿರುವ ಹೊಲ ಮನೆಯಲ್ಲಿ ಯಾವ ರೀತಿಯಾಗಿ ಆದಿ ಕ್ರೈಸ್ತರು ತಮಗಿರುವುದನ್ನೆಲ್ಲ ಮಾರಿ ಸಭೆಯ ಅಭಿವೃದ್ಧಿಗೋಸ್ಕರವಾಗಿ ಸಹಾಯ ಮಾಡಿದರೂ, ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಿಮಗೆ ಇದು ಹೆಚ್ಚಾದದ್ದನ್ನು ಏನ್ ಮಾಡ್ರಿ, ದೇವರ ಸನ್ನಿಧಿಗೆ ತಗೊಂಡ್ಬಂದು ದೇವರಿಗೆ ಸಮರ್ಪಣೆ ಮಾಡಿದ್ರಿ. ಈಗ ಮಾಡುವುದರ ಮೂಲಕವಾಗಿ ದೇವರು ಏನ್ ಮಾಡ್ತಾನೆ ಅಂದ್ರೆ ಪರಲೋಕದ ದ್ವಾರಗಳನ್ನು ತೆಗೆದು ನಿಮಗೆ ಬೇಕಾದ ಅಷ್ಟೈಶ್ವರ್ಯಗಳಿಂದ ನಿಮ್ಮ ಮನೆಯನ್ನು ತುಂಬಿಸ್ತಾನೆ. ಹಲ್ಲೆಲೂಯಾ. ದೇವರ ಆಶೀರ್ವಾದ ಕೊಟ್ರೆ ನಿಮ್ಮ ಮನೆಯಲ್ಲಿ ಕೊರತೆ ಇರುವುದಿಲ್ಲ. ಹಲ್ಲೆಲೂಯಾ. ಯಾರು ಕೂಡ ನಿನ್ನನ್ನು ಕೀಣವಾಗಿ ಕಾಣೋದಿಲ್ಲ. ಹಲ್ಲೆಲೂಯಾ. ನಿನ್ನ ಮನೆಗೆ ಬಂದು ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ನೀನು ಇನ್ನೊಬ್ಬರ ಮುಂದೆ ಕೈ ಚಾಚುವಂತ ಪರಿಸ್ಥಿತಿ ನಿನಗಿರುವುದಿಲ್ಲ. ಹಲ್ಲೆಲೂಯಾ. ಅದು ಯಾವಾಗ ಆಗುತ್ತಂದ್ರೆ ನೀನು ದೇವರಿಗೆ ಕೊಟ್ಟಾಗ. ಹಲ್ಲೆಲೂಯಾ. ನಾಲ್ಕನೇದಾಗಿ ನಾವು ನೋಡಿದ್ವಿ, ಆಲೋಚನೆಗಳಲ್ಲಿ ಕೂಡ ಏನ್ ಮಾಡ್ಬೇಕು, ಪ್ರಥಮ ಸ್ಥಾನ ದೇವರಿಗೆ ಕೊಡಬೇಕೆಂಬುದಾಗಿ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಕೂಡ ದೇವರನ್ನ ಮುಂದೆ ಇಟ್ಕೊಂಡು ಮಾಡ್ಬೇಕು. ಹಲ್ಲೆಲೂಯಾ. ಆ ರೀತಿ ಮಾಡುವುದಾದರೆ ನೀನು ಅನ್ಕೊಂಡ ಕಾರ್ಯಗಳೆಲ್ಲವೂ ನಡೀತವೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಬೈಬಲ್ನಲ್ಲಿ ಬಹಳ ಜನರ ಬಗ್ಗೆ ಬರೆಯಲ್ಪಟ್ಟಿದೆ. ಅವ್ರು ಯಾವ ರೀತಿಯಾಗಿ ತಮ್ಮ ಜೀವನದಲ್ಲಿ ಸೋತು ಹೋದ್ರು, ಮತ್ತೆ ದೇವರನ್ನು ಹಿಡಿಯೋದ್ರ ಮೂಲಕವಾಗಿ ಯಾವ ರೀತಿ ಅವ್ರು ಮತ್ತೆ ಮೇಲಕ್ಕೆ ಬಂದರು ಎಂಬುದಾಗಿ ನಾನು 7 ಜನರ ಬಗ್ಗೆ ಒಂದೊಂದು ಸೆಂಟೆನ್ಸ್ ಹೇಳಲು ಇಷ್ಟಪಡ್ತೇನೆ. ರೂತ್ ಬಗ್ಗೆ ಗೊತ್ತಾ? ಎಷ್ಟನೇ ಪುಸ್ತಕ ಅದು ಬೈಬಲ್ನಲ್ಲಿ? ರೂತ್ ಗೊತ್ತಿಲ್ಲ? ಬಸ್ಲಿ ಅಂತ ನೋಡಿದ್ದು ಬಟ್ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಎಷ್ಟನೇ ಪುಸ್ತಕ? ಗುಡ್. ಹಲ್ಲೆಲೂಯಾ. ರೂತು ಎಂಬುವಂತ ಒಬ್ಬ ವಿಧವೆ. ಹಲ್ಲೆಲೂಯಾ.
ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡ್ತಾರೆ, ಗಂಡನ ಕಳ್ಕೊಂಡಂತ ಒಬ್ಬ ವಿಧವೆ. ಆದರೆ ದೇವರನ್ನ ಯಾವಾಗಾದ್ರೂ ಹಿಡ್ಕೊಂಡ್ಲು, ಅತ್ತೆ ದೇವರನ್ನ ಯಾವಾಗಾದ್ರೂ ಆರಾಧಿಸುವುದಕ್ಕೆ ಪ್ರಾರಂಭ ಮಾಡಿದ್ಲು, ಅವಾಗ ದೇವರ ಆಕೆಯನ್ನು ಏನು ಮಾಡ್ತಾನೆ, ಒಬ್ಬ ತಾಯಿಯನ್ನಾಗಿ ಮಾಡ್ತಾನೆ. ಹಲ್ಲೆಲೂಯ. ಆಕೆ ಒಬ್ಬ ದೊಡ್ಡ ತಾಯಿಯನ್ನಾಗಿ ಮಾಡ್ತಾನೆ. ಹಲ್ಲೆಲೂಯ. ಆಕೆಯ ಮೂಲಕವಾಗಿ ಒಬ್ಬ ದೊಡ್ಡ ರಾಜ, ಅದೇ ರೀತಿಯಾಗಿ ರಕ್ಷಕನು ಆಕೆ ಒಂದು ವಂಶದ ಮೂಲಕವಾಗಿ ಹೊರಗಡೆ ಬರ್ತಾನೆ. ಹಲ್ಲೆಲೂಯ. ಎರಡನೇದಾಗಿ ನಾವು ನೋಡೋಣ ಎಸ್ತೇರ್. ಹಲ್ಲೆಲೂಯ. ಎಸ್ತೇರ್ ಎಂಬುವಂತ ಒಬ್ಬ ಅನ್ಯ ಸ್ತ್ರೀ, ಆಕೆಯನ್ನು ಏನ್ ಮಾಡ್ತಾನೆ, ಅನ್ಯ ದೇಶದಲ್ಲಿ ಆಕೆಯನ್ನ ರಾಣಿಯನ್ನಾಗಿ ಮಾಡ್ತಾನೆ. ಹಲ್ಲೆಲೂಯ. ಮೂರನೇದಾಗಿ ನಾವು ನೋಡೋಣ ಡ್ಯಾನಿಯಲ್. ಡ್ಯಾನಿಯಲ್ ಎಂಬುವಂತ ಒಬ್ಬತ ಸ್ಲೇವ್, ಹಾಳು. ಆತನನ್ನ ದೇವ್ರು ಏನ್ ಮಾಡ್ತಾನೆ, ಪ್ರೈಮ್ ಮಿನಿಸ್ಟರ್ ಅನ್ನಾಗಿ ಮಾಡ್ತಾನೆ. ಹಲ್ಲೆಲೂಯ. ನಾಲ್ಕನೇದಾಗಿ ನಾವು ನೋಡ್ತೀವಿ ದಾವೀದ್. ಈತನು ಎಣಿಕೆ ಇಲ್ಲದಂತ ಒಬ್ಬ ಕುರುಬ. ಆತನನ್ನ ಯಾರು ಕೂಡ ಎಣಿಸಿದ್ದಿಲ್ಲ. ಆತ ಎಲ್ಲೋ ಬರೇ ಕಾಡಿನಲ್ಲಿ ಇರ್ತಿದ್ದೆ. ಅವ್ರ ತಂದೆ ಕೂಡ ಆತನನ್ನ ಮರೆತು ಹೋಗುವಷ್ಟು ಆತ ಅವರಿಂದ ದೂರ ಆಗಿರ್ತಾನೆ, ಸಮಾಜದಿಂದ ದೂರ ಆಗಿರ್ತಾನೆ. ಆದ್ರೆ ದೇವ್ರು ಏನ್ ಮಾಡ್ತಾನೆ, ಆತನನ್ನ ಒಬ್ಬ ದೊಡ್ಡ ರಾಜನನ್ನಾಗಿ ಮಾಡಿ ಪ್ರಜೆಗಳು ಎಣಿಸುವಂತ ಒಂದು ಉನ್ನತವಾದ ಸ್ಥಿತಿಯಲ್ಲಿ ಇಡಿಸ್ತಾನೆ. ಹಲ್ಲೆಲೂಯ. ಅದೇ ರೀತಿ ಐದನೇದಾಗಿ ನೋಡುವುದಾದರೆ ಮೋಶೆ ಜೀವನದಲ್ಲಿ ಬಹಳ ಸೋತು ಹೋಗಿರ್ತಾನೆ. ಆದ್ರೆ ದೇವರಾತನನ್ನ ಒಬ್ಬ ದೊಡ್ಡ ನಾಯಕನನ್ನಾಗಿ ಮಾಡ್ತಾನೆ. ಹಲ್ಲೆಲೂಯ. ಆರನೇದಾಗಿ ನೋಡುವುದಾದ್ರೆ ಪೇತ್ರ. ಈತ ಒಬ್ಬ ಸಾಮಾನ್ಯ ಮೀನು ಹಿಡಿಯುವಂತ ಬೆಸ್ತ. ಆದ್ರೆ ದೇವರಾತನನ್ನ ಸುವಾರ್ತೆ ಹೇಳುವಂತ ಅಂದ್ರೆ ಫೋರ್ಸ್ಫುಲ್ ಪ್ರೀಚರ್ ಅನ್ನಾಗಿ ಆತನ ಮಾಡ್ತಾನೆ. ಹಲ್ಲೆಲೂಯ. ಏಳನೇದಾಗಿ ನಾವು ನೋಡುವುದಾದ್ರೆ ಪೌಲ್. ಈತ ಒಬ್ಬ ಹಂತಕ. ಹಲ್ಲೆಲೂಯ. ಆದ್ರೆ ದೇವರಾತನನ್ನ ಏನ್ ಮಾಡ್ತಾನೆ, ಒಬ್ಬ ಶಕ್ತಿಯುಳ್ಳ ಅಪೋಸ್ತಲನಾಗಿ ಮಾಡ್ತಾನೆ. ಹಲ್ಲೆಲೂಯ. ಈ ಎಲ್ಲರ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೀವಿ, ಅವರು ತಮ್ಮ ಜೀವಿತದಲ್ಲಿ ಮೊದಲು ಏನಾಗಿದ್ರು, ವೀಕ್ ಆಗಿದ್ರು, ಸೋತು ಹೋದಂಥವ್ರು. ಆದ್ರೆ ಯಾವಾಗಾದ್ರೂ ಅವ್ರಿಗೆ ಕ್ರಿಸ್ತನಿಗೆ ಸ್ಥಾನ ಕೊಟ್ಟರು, ಯಾವಾಗಾದ್ರೂ ಆತ ನಮ್ಮಿಂದ ಏನು ಬಯಸ್ತಾನಂತ ತಿಳ್ಕೊಂಡ್ರು, ಅವರ ಜೀವಿತ ಏನಾಯ್ತು, ಮಾರ್ಪಾಟು ಹೊಂದಿತು. ಹಲ್ಲೆಲೂಯ. ಈ ದಿವಸದಲ್ಲಿ ಕೂಡ ದೇವರು ನಾವು ಕೂಡ ಆ ಸ್ಥಾನದಲ್ಲಿ ಇರಬೇಕಂತ ಬಯಸುವಂತನಾಗಿದ್ದಾನೆ. ಯಾವ ರೀತಿಯಾಗಿ ರೂತ್, ಎಸ್ತೇರ್, ಡ್ಯಾನಿಯಲ್, ಅದೇ ರೀತಿಯಾಗಿ ಡೇವಿಡ್, ಮೋಸಸ್, ಅದೇ ರೀತಿಯಾಗಿ ಪೇತ್ರು, ಪೌಲು ಅವರ ಜೀವಿತದಲ್ಲಿ ಯಾವ ರೀತಿಯಾಗಿ ಉನ್ನತ ಸ್ಥಿತಿಗೆ ಬಂದರು, ಅದೇ ರೀತಿಯಲ್ಲಿ ನಾವು ಕೂಡ ಬರಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತ ಮಹಾರಾಜ್ಗೂ ಜೈ. ಈ ವಾಕ್ಯದಲ್ಲಿ ನಾವು ನೋಡಿದ್ವಿ, ಮೊದಲದಾಗಿ ಕರ್ತನೊಟ್ಟಿಗೆ ನಮ್ಮ ದಿನವನ್ನು ಪ್ರಾರಂಭ ಮಾಡಬೇಕು. ಎರಡನೇದಾಗಿ ವಾರದ ಮೊದಲ ದಿನ ಕರ್ತನಿಗೆ ಕೊಡಬೇಕು. ಮೂರನೇದಾಗಿ ಆಸ್ತಿಯಲ್ಲಿ ಪ್ರಥಮ ಭಾಗವನ್ನು ಕರ್ತನಿಗೆ ಕೊಡಬೇಕು. ನಾಲ್ಕನೇದಾಗಿ ಆಲೋಚನೆಗಳಲ್ಲಿ ಕೂಡ ಪ್ರಥಮ ಸ್ಥಾನ ಕರ್ತನಿಗೆ ಕೊಡಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. ಒಂದಾನೊಂದು ದಿವಸದಲ್ಲಿ ಒಬ್ಬ ಕಟಿಕ್ ಕಡೆಯತ್ತ ಒಬ್ಬ ಓನರ್ ಹತ್ರ ಹೋಗ್ತಾನೆ. ಯಾರು? ಕಟಿಕ್ ಕಡೆಯತ್ತ. ಹೋದಂಥ ಸಮಯದಲ್ಲಿ ಆತಗೆ ಏನು ಬೇಕಿತ್ತು, ಕೆಲಸ ಬೇಕಿತ್ತು. ಆತನ ಹತ್ರ ಹೋಗಿ, ನನಗೆ ಕಟ್ಟಿಗೆ ಚೆನ್ನಾಗಿ ಕಡಿಯೋದಕ್ಕೆ ಬರುತ್ತೆ, ನೀವು ನನಗೆ ಕೆಲಸ ಕೊಟ್ಟರೆ ನಾನು ಚೆನ್ನಾಗಿ ಮಾಡ್ತೀನಿ, ನಂಬಿಕೆಯಿಂದ ಮಾಡ್ತೀನಿ ಅಂತ ಹೇಳ್ತಾನೆ. ಆತಿದ್ರು ಒಪ್ಕೊಂಡು, ಸರಿ ನಾನು ನಿನ್ಗೆ ಕೊಡ್ತೀನಿ ಅಂತ ಹೇಳಿ ಕೆಲಸ ಏನಾಗುತ್ತೆ ಆತಗೆ ಸಿಗುತ್ತೆ. ಯಾರಿಗೆ? ಕಟ್ಟಿಗೆ ಕಡಿಯೋನಿಗೆ. ಸೊ ಆತಗೆ ಹೇಳ್ತಾನೆ, ಓಕೆ, ಈ ಒಂದು ಹೊಲದಲ್ಲಿ, ಈ ಒಂದು ಅಡಿಯಲ್ಲಿ ನೀನು ಏನು ಮಾಡಬೇಕು, ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಇಲ್ಲಿರುವಂಥ ಮರಗಳನ್ನ ನೀನು ಏನು ಮಾಡಬೇಕು, ಕಟ್ ಮಾಡಬೇಕು, ನಿನಗಿಷ್ಟು ಹಣ ಕೊಡುತ್ತೆ ಅಂತ ಹೇಳ್ತಾನೆ. ಈತ ಬಹಳ ಖುಷಿಯಿಂದ ಕೊಡ್ಲೆ ಹಿಡ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ? ಯಜಮಾನ ತೋರಿಸಿದ ಪ್ಲೇಸ್ಗೆ ಹೋಗಿ ಏನು ಮಾಡಬೇಕು, ಕಟ್ಟಿಗೆ ಕಡಿಯೋಕ್ಕಂತ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಮೊದಲನೇ ದಿನದಲ್ಲಿ ಆತ 18 ಮರಗಳನ್ನು ಕಡ್ಕೊಂಬರ್ತಾನೆ. ಹಲ್ಲೆಲೂಯ. ಎಷ್ಟು ಮರಗಳನ್ನು ಕಡ್ಕೊಂಬರ್ತಾನೆ? 18 ಮರಗಳನ್ನು ಕಡ್ಕೊಂಬರ್ತಾನೆ. ಅವಾಗ ಬಂದು ಯಜಮಾನಿಗೆ ಹೇಳ್ತಾನೆ, ಯಜಮಾನ್ರೆ, ನಾನು ಏನು ಮಾಡಿದ್ದೀನಿ ಇವತ್ತು, 18 ಮರಗಳನ್ನು ಕಡ್ಕೊಂಡು ಬಂದಿದ್ದೀನಿ ಎಂಬುದಾಗಿ ಹೇಳಿದ ತಕ್ಷಣ ಯಜಮಾನಿಗೆ ಬಹಳ ಖುಷಿಯಾಗಿ, ಬಲೆ ನನ್ನ ದಾಸ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ. ನೀನು ತುಂಬಾ ಒಳ್ಳೆಯವನು, ನೀನು ಬಹಳ ಹಾರ್ಡಾಗಿ ಕೆಲಸ ಮಾಡಿದ್ದೀಯಾ, ಒಳ್ಳೆಯದು, ಇನ್ನು ಮುಂದೆ ಕೂಡ ಏನು ಮಾಡು, ಅದೇ ರೀತಿಯಾಗಿ ಮಾಡು ಎಂಬುದಾಗಿ ಹೇಳ್ತಾನೆ. ಆ ಮಾತು ಕೇಳಿದ ತಕ್ಷಣ ಅದಕ್ಕೆ ಏನಾಗುತ್ತೆ, ತುಂಬಾ ಖುಷಿ ಆಗುತ್ತೆ. ನಾನು ಏನು ಮಾಡಿದ್ರು ಯಜಮಾನ್ರು ಹೊಗಳ್ಬಿಟ್ರು, ನನಗೆ ಮುಂದೆ ಸ್ಯಾಲ್ರಿ ಕೂಡ ಏನು ಮಾಡ್ಬೋದು, ಹೆಚ್ಚು ಮಾಡುವ ಒಂದು ಉದ್ದೇಶದಿಂದ ಅದಕ್ಕೆ ತುಂಬ ಖುಷಿಯಾಗಿ ಮತ್ತೆ ನೆಕ್ಸ್ಟ್ ದಿನ ಹೋಗ್ತಾನೆ. ನೆಕ್ಸ್ಟ್ ದಿನ ಹೋಗಿ ಮತ್ತೆ ಕಡಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಕಡಿಯುವಂಥ ಸಂದರ್ಭದಲ್ಲಿ ಮೊದಲನೇ ದಿನ ಎಷ್ಟು ಕಟ್ ಮಾಡಿದ್ದಾತ?
18 ಕಟ್ ಮಾಡಿದ್ದ. ಅದೇ 2ನೇ ದಿನದಲ್ಲಿ 15 ಆಗ್ತವೆ, ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಮತ್ತೆ 2ನೇ ದಿನ ಬಂದು ಆತಗೆ ಯಜಮಾನಿಗೆ ಏನು ಹೇಳೋದಿಲ್ಲ. ಅದೇ 3ನೇ ದಿನ 4ನೇ ದಿನ ಒಂದು ವಾರ 15 ದಿನ ಹಿಂಗೆ ಮಾಡ್ತಾನೆ. ಅವು ಏನಾಗ್ತವೆ, ಮರಗಳೆಲ್ಲ ಕಡಿಮೆ ಹಾಕ್ಕಂತಾನೆ ಹೋಗ್ತಾವೆ ಹೊರತಾಗಿ ಅವು ಏನಾಗೋದಿಲ್ಲ, ಹೆಚ್ಚಾಗೋದೇ ಇಲ್ಲ. ಅವಾಗ ಬೇಸರ ಆಗಿಬಿಡುತ್ತೆ ಆತಗ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನನಗೆ ಏನಾಗ್ತಾ ಇಲ್ಲ, ಕಡೆಯಲ್ಲಿ ಆಗ್ತಾ ಇಲ್ಲ. ಯಾಕೆ ಅಂತಂದು ಯಜಮಾನ್ ಹತ್ರ ಬರ್ತಾನೆ. ನಾನು ಈ ಒಂದು ಉದ್ಯೋಗಕ್ಕೆ ಅರ್ಹನಲ್ಲ ಎಂಬುದಾಗಿ ಯಜಮಾನ್ ಹತ್ರ ಬಂದು ಕೂತ್ಕೊಂಡು, ನನಗೆ ಈ ಉದ್ಯೋಗ ಬೇಡ, ನಾನು ಇದನ್ನ ರಿಸೈನ್ ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾನೆ. ಅವಾಗ ಯಜಮಾನ ಪಕ್ಕದಲ್ಲಿ ಕೂಡ್ಸ್ಕೊಂಡು, ಯಾಕಪ್ಪ ನಿನಗೇನಾಯ್ತು, ಯಾಕೆ ಹಿಂಗೆ ಮಾಡ್ತಾ ಇದ್ದೀಯಾ ಎಂಬುದಾಗಿ ಕೇಳಿದಾಗ, ಇಲ್ಲ ಯಜಮಾನ್ರೆ, ನಾನು ಫಸ್ಟ್ನೇ ದಿನ ಬಂದಾಗ 18 ಮರಗಳನ್ನು ಕಡಿದೆ. 2ನೇ ದಿನ ಅಂದ್ಕೊಂಡೆ ನಾನು ಇನ್ನೂ ಜಾಸ್ತಿ ಕಡಿಬೋದು, ಆದರೆ ನಾನು ಏನು ಮಾಡಿದೆ, 15ಕ್ಕೆ ಬಂದುಬಿಟ್ಟೆ. ಇನ್ನು 3ನೇ ದಿನ ಅಂದ್ಕೊಂಡೆ ಮೇ ಬಿ ಏನೋ ನನ್ನ ನಿಶಕ್ತಿ ಆಗಿರ್ಬೋದು, ಇನ್ನೊಂದು ದಿನ ನಾನು ಜಾಸ್ತಿ ಕಡಿಬೋದು ಅಂದ್ಕೊಂಡೆ, ಬಟ್ ಕಡಿಯೋಕ್ಕಾಗಲಿಲ್ಲ ಎಂಬುದಾಗಿ ಹೇಳ್ತಾನೆ. ಆವಾಗ ಆತ ಕೇಳ್ತಾನೆ, ಅಲ್ಲಪ್ಪ ನೀನು ಯಾವಾಗಾದರೂ ನೀನು ಕೊಡ್ಲಿನ ಏನು ಮಾಡಿದೆ, ಕೊಡ್ಲಿನ ಶಾರ್ಪ್ ಮಾಡಿದೀಯ ಎಂಬುದಾಗಿ ಕೇಳ್ತಾನೆ. ಹಲ್ಲೆಲೂಯ. ಅವಾಗ ಆತ ಹೇಳ್ತಾನೆ, ನಾನು ಕಡಿಯುವ ಒಂದು ಆಲೋಚನೆಯಲ್ಲಿ ಬಿದ್ದು ಏನು ಮಾಡಿದ್ದೀನಿ, ಚೂಪ್ ಮಾಡೋದು ಮರ್ತು ಬಿಟ್ಟಿನಿ ಕೊಡ್ಲಿಗೆ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಮೊದಲದಾಗಿ ನಾವು ಚರ್ಚಿಗೆ ಬಂದಾಗ ನಾವು ಹೆಂಗಿರ್ತೀವಿ, ಬಹಳ ಶಾರ್ಪ್ ಆಗಿರ್ತೀವಿ. ಹಲ್ಲೆಲೂಯ. ಮೊದಲದಾಗಿ ಬಂದಾಗ ನಾವು ಏನಾಗಿರ್ತೀವಿ, ಬಹಳ ಶಾರ್ಪ್. ಯಾವ ರೀತಿಯಾಗಿ ಆತ 18 ಮರಗಳನ್ನು ಕಡಿದು, ಅದೇ ರೀತಿಯಾಗಿ ನಮ್ಮ ಮೈಂಡ್ ಕೂಡ ಏನಿರುತ್ತೆ, ಆಕ್ಟಿವ್ ಇರುತ್ತೆ. ಇಲ್ಲಿ ಏನೇನು ಹೇಳ್ತಾರೆ ಅಯ್ಯರು, ಎಲ್ಲ ಕೇಳ್ತೀವಿ, ಪಾಲಿಸ್ತೀವಿ. ಬರ್ತಾ ಬರ್ತಾ ಹೆಂಗಾಗ್ತೀವಿ, ಯಾವ ರೀತಿಯಾಗಿ ಶಾರ್ಪ್ ಇಲ್ಲದ ಕೊಡ್ಲೆ, ಚೂಪ್ ಇಲ್ಲದ ಕೊಡ್ಲೆ ಥರ ನಾವು ಕೂಡ ಆಗ್ತೀವಿ ಅಲ್ವಾ. ಆದರೆ ದೇವರು ನಮ್ಮಿಂದ ಅದು ಬಯಸ್ತಾ ಇಲ್ಲ. ಹಲ್ಲೆಲೂಯ. ನಮ್ಮಿಂದ ಆತನು ಬಯಸುವಂಥದ್ದು ಏನಾಗಿದ್ದೇನೆ ಎಂಬುದಾಗಿ ಈ ಒಂದು ದಿವಸದಲ್ಲಿ ನಾವು ಕಲ್ತ್ಕೊಂಡ್ವಿ. ಅದೇ ರೀತಿಯಾಗಿ ನಾವು ಮಾಡಿದರೆ ದೇವ್ರಿಗೆ ಏನಾಗುತ್ತೆ, ಸಂತೋಷ ಆಗುತ್ತೆ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರು ತನ್ನ ಪ್ರೀತಿಯನ್ನು ಯಾವ ರೀತಿಯಾಗಿ ತೋರ್ಪಡಿಸಿದ. ಆತನು ಪರಲೋಕದಲ್ಲಿ ಅಷ್ಟೈಶ್ವರ್ಯಗಳನ್ನು ಬಿಟ್ಟು ತನ್ನನ್ನು ತಾನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದು ನಮಗೋಸ್ಕರ ಏನು ಮಾಡಿದ, ತನ್ನ ಪ್ರಾಣವನ್ನು ಕೊಟ್ಟ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಆದರೆ ನಾವು ಆತನಿಗೋಸ್ಕರ ಏನು ಮಾಡ್ತಾ ಇದ್ದೀವಿ, ನನಗೋಸ್ಕರ ನೀನು ಏನು ಮಾಡಿದ್ದೀವಿ ಎಂಬುದಾಗಿ ಆತ ನಮಗೆ ಈ ದಿವಸದಲ್ಲಿ ಪ್ರಶ್ನೆ ಹಾಕಿದ್ದಾನೆ. ಆ ಪ್ರಶ್ನೆಗೆ ಉತ್ತರ ಕೂಡ ಕೊಟ್ಟಿದ್ದಾನೆ, ನಾವು ಏನು ಮಾಡಬೇಕೆಂಬುದಾಗಿ. ಅದೇ ರೀತಿಯಾಗಿ ನಾವು ನಡಿಬೇಕೆಂಬುದಾಗಿ ಆತನು ಬಯಸುವಂತನಾಗಿದೆ. ಎಷ್ಟು ಜನ ನಾವು ಆತನನ್ನ ಪ್ರೀತಿ ಮಾಡ್ತೀವಿ, ಆತನನ್ನ ಮೆಚ್ಚಿಸ್ತೀವಿ ಎಂಬುದಾಗಿ ನೀವು ನಂಬ್ತೀರಿ, ಹೇಳ್ತೀರಿ. ಹಲ್ಲೆಲೂಯ. ಹೇಳುವುದಾದ್ರೆ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯವನ್ನು ಮುಗಿಸ್ಕೊಳ್ಳೋಣ. ಹಲ್ಲೆಲೂಯ. ಪ್ರಾರ್ಥನೆ. ಮಹಿಮೆಯುಳ್ಳ ಕರ್ತನೆ, ಕರುಣೆಯುಳ್ಳ ದೇವರೇ ಯೇಸಪ್ಪ, ನಿನಗೆ ವಂದನೆಗಳು, ಸ್ತೋತ್ರಗಳು, ನಮಸ್ಕಾರಗಳು, ಪ್ರಾಣತಗಳು ಕರ್ತನೆ. ಅಪ್ಪ, ಈ ಪುನರುತ್ಥಾನ ದಿವಸದಂದು ಕರ್ತನೆ ನಮ್ಮ ಸಂಗಡ ವಿಶೇಷವಾಗಿ ನೀನು ಮಾತಾಡಿದಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರಗಳಪ್ಪ. ಅಪ್ಪ, ಯಾವ ರೀತಿಯಾಗಿ ಸ್ತ್ರೀ ಕರ್ತನೆ ಗಂಡನ ಎಷ್ಟು ಮಾಡಿದ್ರು ಕೂಡ ನನಗಾಗಿ ನೀನು ಏನು ಮಾಡಿದೆ ಎಂಬುದಾಗಿ ಪ್ರಶ್ನೆ ಹಾಕಿದಳು ಕರ್ತನೆ. ಅದೇ ರೀತಿಯಾಗಿ ಈ ದಿವಸದಂದು ನಮಗೋಸ್ಕರವಾಗಿ ಕರ್ತನೆ ಈ ಪ್ರಶ್ನೆ ನೀನು ನಮಗೆ ಹಾಕಿ ಕರ್ತನೆ ನಮ್ಮ ಮನೋನೇತ್ರವನ್ನು ತೆರೆಯ ಮಾಡಿದ್ದಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರಗಳು ಯೇಸಪ್ಪ. ನಮಗೋಸ್ಕರವಾಗಿ ಕರ್ತನೆ ಪರಲೋಕದಲ್ಲಿರುವ ಅಷ್ಟೈಶ್ವರ್ಯಗಳನ್ನು ಬಿಟ್ಟು ನಮಗೆ ಬರಬೇಕಾದ ಪ್ರತಿಯೊಂದು ಕಷ್ಟವನ್ನು, ಬಾಧೆಯನ್ನು ನೀನು ಅನುಭವಿಸಿ ಕಲ್ವಾರಿ ಶಿಲುಬೆಯಲ್ಲಿ ಕರ್ತನೆ ಅಪ್ಪ ನಮಗೆ ಶಾಂತಿ, ಸಮಾಧಾನ, ಪ್ರೀತಿ, ಸಂತೋಷ, ಐಶ್ವರ್ಯಗಳನ್ನು ನಮ್ಮನ್ನು ತುಂಬಿಸಿದ್ದಕ್ಕೋಸ್ಕರವಾಗಿ ಸ್ತೋತ್ರಪ್ಪ. ಇದರ ಮೂಲಕವಾಗಿ ನಿನ್ನ ಪ್ರೀತಿಯನ್ನು ನಮಗೆ ತೋರ್ಪಡಿಸಿದ್ದಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರಗಳು ಕರ್ತನೆ. ಈ ಒಂದು ಸಮಯದಲ್ಲಿ ಕರ್ತನೆ ಅಪ್ಪ ಕೇಳಿದ ಪ್ರತಿಯೊಂದು ಮಾತುಗಳು ಕರ್ತನೆ ಅಪ್ಪ ನಮ್ಮ ಹೃದಯದಲ್ಲಿ ನಾಟಿಕೊಂಡು ಕರ್ತನೆ ಫಲ ಕೊಡುವುದಕ್ಕೆ ಸಹಾಯವನ್ನು ನಡೆಸಿರಿ ಕರ್ತನೆ ಅಪ್ಪ. ನಿನ್ನೊಂದಿಗೆ ಕರ್ತನೆ ನಮ್ಮ ಜೀವಿತವನ್ನು ಕರ್ತನೆ ಪ್ರಾರಂಭ ಮಾಡಿಕೊಳ್ಳುವ ಒಂದು ಕೃಪೆ ನಮಗೆ ಅನುಗ್ರಹಿಸಿರಿ ಏಸಪ್ಪ. ಅದೇ ರೀತಿಯ ಕರ್ತನೆ ವಾರದ ಮೊದಲ ದಿವಸ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಬಂದು ಕರ್ತನೆ ಅಪ್ಪ ಪರಲೋಕದ ವಾಕ್ಯವನ್ನು ಕೇಳಿ ಕರ್ತನೆ ಬದಲಾಗುವುದಕ್ಕೆ ಒಂದು ಕೃಪೆ ನಮಗೆ ಅನುಗ್ರಹಿಸಿರಿ ಏಸಪ್ಪ. ಅದೇ ರೀತಿ ಕರ್ತನೆ ನಮಗೆ ಕೊಟ್ಟಿರುವಂಥ ಎಲ್ಲವುಗಳ ಮೂಲಕವಾಗಿ ನಿನ್ನ ನಾಮವನ್ನು ಕರ್ತನೆ ಶೂನ್ಯಮಿಗೆ ಸೇರಿದ ಸ್ತ್ರೀ ಯಾವ ರೀತಿಯಾಗಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿ ಅದ್ಭುತವನ್ನು ಪಡೆದುಕೊಂಡಳು, ಅದೇ ರೀತಿಯ ಕರ್ತನೆ ನಾವು ಕೂಡ ಕರ್ತನೆ ನಮ್ಮ ಆಸ್ತಿಯ ಮೂಲಕವಾಗಿ ನಿನ್ನ ನಾಮನು ಅಪ್ಪ ಮಹಿಮೆ ಪಡಿಸಿ ಕರ್ತನೆ ನೀನು ತೆರೆಯುವಂಥ ಪರಲೋಕ ದ್ವಾರದ ಮೂಲಕ ಆಶೀರ್ವಾದ ಹೊಂದಿಕೊಳ್ಳುವಂಥ ಒಂದು ಕೃಪೆ ನಮಗೆ ಅನುಗ್ರಹಿಸಿರು ಕರ್ತನೆ. ಅದೇ ರೀತಿಯ ಕರ್ತನೆ ಆಲೋಚನೆಗಳಲ್ಲಿ ಕೂಡ ಪ್ರಥಮ ಸ್ಥಾನ ನೀನು ಕೊಡಬೇಕೆಂಬುದಾಗಿ ನೀನು ಬಯಸುವಂತನಾಗಿದ್ದೆ ಏಸಪ್ಪ. ಹೌದು ಕರ್ತನೆ, ಯಾವ ರೀತಿಯ ಹಣ್ಣು ಕರ್ತನೆ ಆಲೋಚನೆಗಳಿಗೆ ಪ್ರಥಮ ಸ್ಥಾನ ಕೊಟ್ಟು ಕರ್ತನೆ ಅಪ್ಪ ಮಗನನ್ನು ಪಡೆದುಕೊಂಡಳು ಕರ್ತನೆ. ಅದೇ ರೀತಿಯ ಕರ್ತನೆ ನಾವೆಲ್ಲರೂ ಕೂಡ ಕರ್ತನೆ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಕರ್ತನೆ ಅಪ್ಪ
ಆಲೋಚನೆಯಲ್ಲಿ ಪ್ರಥಮ ಸ್ಥಾನ ಕೊಟ್ಟು ಕರ್ತನೆ ಅಪ್ಪ ನಿನ್ನನ್ನು ಮಹಿಮೆಪಡಿಸುವಂತ ಒಂದು ಕೃಪೆ ನಮಗೆ ಅನುಗ್ರಹಿಸ್ತಾರೆ ಏಸಪ್ಪ. ಅದೇ ರೀತಿಯಾಗಿ ಕರ್ತನೆ ನಮ್ಮ ಜೀವಿತವು ಕರ್ತನೆ ಅಪ್ಪ ಚೂಪಾಗಿರದ ಅಪ್ಪ ಕೊಡಲಿ ಆಗದಂತೆ ಕರ್ತನೆ ಚೂಪಿರುವ ಕೊಡಲಿ ಆಗುವಂತೆ ನಮ್ಮನ್ನು ಮಾರ್ಪಡಿಸ್ರಿ ಏಸಪ್ಪ. ನಮ್ಮಲ್ಲಿರುವ ಪ್ರತಿಯೊಂದು ಬಲಹೀನತೆಯನ್ನು ತೊಲಗಿಸಿರಿ ಕರ್ತನೆ. ನೀನು ಸಹಾಯ ಮಾಡಿ ನಡೆಸಿರಿ ಏಸಪ್ಪ. ನಿನ್ನ ಪರಿಶುದ್ಧವಾದ ಕರ್ತನೆ ಹಸ್ತದಿಂದ ನಮ್ಮನ್ನು ಮುಟ್ಟಿರಿ ಕರ್ತನೆ. ವಾಕ್ಯವನ್ನು ಹೇಳಿದ ಪ್ರತಿಯೊಬ್ಬರನ್ನು ಕರ್ತನೆ ಕೇಳಿರುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ಕರ್ತನೆ. ನೀನು ಸಹಾಯ ಮಾಡಿ ನಡೆಸಿರಿ ಕರ್ತನೆ. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದೇ. ಆಮೇನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಮಹಾರಾಜ್ ಕು ಜೈ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್.